ಓಕೆ, ಅಂಟಾರ್ಟಿಕಾ ಓಝೋನ್ ಹೋಲ್ ಈಸ್ ಸ್ಟಾರ್ಟಿಂಗ್ ಟು ಹೀಲ್. ಸೊ ಇದ್ರ ಬಗ್ಗೆ ಓಕೆ, ಆರ್ಟಿಕ್ ಅಂಟಾರ್ಟಿಕ್ ಇದು ನಾವು ಓದ್ತಾನೆ ಇರ್ತೀವಿ. ಸರ್ಟನ್ ಬೇಸಿಕ್ಸ್ ನಮಗೆ ಇದು ಗೊತ್ತಿಲ್ಲ ಅಂದ್ರೆ ದಿಸ್ ಇಸ್ ಆಫ್ ನೋ ಯೂಸ್. ಓಕೆ, ಫಸ್ಟ್ ಆಫ್ ಆಲ್ ನಮಗೆ ಓಝೋನು ಇದೆಲ್ಲ ನಾನು ಬೇಸಿಕ್ಸ್ ಹೇಳಬೇಕು. ಅದಕ್ಕಿಂತ ಮುಂಚೆ ಇದು ನಮಗೆ ಸರ್ಟನ್ ಲೇಯರ್ಸ್, ಅಟ್ಮಾಸ್ಫಿಯರ್ ಅಂದ್ರೆ ಲೇಯರ್ಸ್ ಇದೆ. ನಮಗೆ ಯಾವ ಲೇಯರ್ಸ್ ಆರ್ಡರ್ ನಿಮಗೆ ಗೊತ್ತಿರಬೇಕು. ದಟ್ ಈಸ್ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್. ಇದರಲ್ಲಿ ಸ್ಟ್ರಾಟೋಸ್ಫಿಯರ್ ಅಲ್ಲಿ ನಮಗೆ ಓಝೋನ್ ಇದೆ, ಗೊತ್ತಿರಲಿ ಇದು. ಓಕೆ, ದೆನ್ ನಮಗೆ ಅರ್ಥನ ನಾವು ನೋಡಿದಾಗ ಇಟ್ ಈಸ್ ದಿ ಟ್ರೋಪೋಸ್ಫಿಯರ್ ಇಲ್ಲಿರೋದು. ನಾವು ಅರ್ಥನ್ನ ಲೋಕಲ್ ವಿಂಡ್ಸ್ ಅಂತ ನೋಡಿದಾಗ ಇಲ್ಲಿ ನೋಡಿದ್ರೆ ಇದು ಈ ಕಡೆಯಿಂದ ಹಿಂಗ್ ವಿಂಡ್ ಬರುತ್ತೆ, ಇಲ್ಲಿ ನೋಡಿದ್ರೆ ಈ ಕಡೆ ಎಲ್ಲ ಹೋಗುತ್ತೆ, ಇಲ್ಲಿ ಹಿಂಗ್ ಬರುತ್ತೆ. ಈ ತರ ವಿಂಡ್ ನಾವು ಕಾಮನ್ ಜೋಗ್ರಫಿ ಅಂದಾಗ ನೋಡಿದೀವಿ. ಏನ್ ವಿಂಡ್ ಅಂತಾರೆ ಇದಕ್ಕೆ? ಈಸ್ಟರ್ಲೀಸಾ, ವೆಸ್ಟರ್ಲೀಸಾ? ಯಾವ ವಿಂಡ್ ಇದು? ವೆಸ್ಟರ್ಲೀಸಾ, ಈಸ್ಟರ್ಲೀಸಾ? ಯಾವ ವಿಂಡ್ ಕಡೆಯಿಂದ ಬೀಸುತ್ತೆ ಅದ್ರ ಹೆಸರು ಬರುತ್ತೆ. ಈಗ ಇದು ಬಂದಿರೋದು ಈ ಕಡೆಯಿಂದ ಬಂದಿದೆ, ಈಸ್ಟ್ ಇಂದ, ಈಸ್ಟರ್ಲೀಸ್. ವೆಸ್ಟ್ ಇಂದ ಈ ಕಡೆ ಹಿಂಗ್ ಬಂತು ಅಂದ್ರೆ ಅದು ವೆಸ್ಟರ್ಲೀಸ್. ಯಾವ ಡೈರೆಕ್ಷನ್ ಇಂದ ಮೂಡುತ್ತೆ ಆ ಹೆಸರನ್ನ ಕೊಡ್ತಾರೆ. ನಾವು ಲೋಕಲ್ ಇನ್ ದ ಸೆನ್ಸ್ ನಾವು ಟು ದಿ ಹೈಟ್, ಒಂದ್ ಸ್ವಲ್ಪ ಹೈಟ್ ವರ್ಗು ನಾವು ನೋಡಿದಾಗ ವಿಂಡ್ಸ್ ನಮಗೆ ಇಲ್ಲಿ ಈ ರೀತಿ ಮೂವ್ ಆಗ್ತಾ ಇರುತ್ತೆ. ಓಕೆ, ಆ ವಿಂಡ್ ಹೆಂಗ್ ಮೂವ್ ಆಗುತ್ತೆ? ಹೌ ವಿಲ್ ದ ವಿಂಡ್ ಮೂವ್? ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ. ಓಕೆ, ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ವಿಂಡ್ ಮೂವ್ ಆಗುತ್ತೆ. ಬಟ್ ಇನ್ ಜಿಯೋಗ್ರಫಿ ನೀವು ಇನ್ನೊಂದು ವಿಚಾರ ತಿಳ್ಕೊಂಡಿರ್ಬೇಕು. ಯಾವುದು? ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ ಇಟ್ ಇಸ್ ಫಾರ್ ದಿ ಹಾರಿಜಾಂಟಲ್. ಬಟ್ ವಾಟ್ ಅಬೌಟ್ ವರ್ಟಿಕಲ್? ವರ್ಟಿಕಲ್ ಅಲ್ಲಿ ಲೋ ಪ್ರೆಷರ್ ಅಲ್ಲಿ ಗಾಳಿ ಮೇಲೆ ಹೋಗುತ್ತೆ. ಸೊ ನೀವು ವರ್ಟಿಕಲ್ ಮೂವ್ಮೆಂಟ್ ನೋಡಿದ್ರೆ ದ ಏರ್ ರೈಸಸ್ ಇನ್ ದ ಲೋ ಪ್ರೆಷರ್. ಯಾಕೆ ಲೋ ಪ್ರೆಷರ್ ಅಲ್ಲಿ ಏರ್ ರೈಸಸ್ ಆಗುತ್ತೆ? ಸನ್ಲೈಟ್ ಬೀಳುತ್ತೆ, ಹೀಟ್ ಆಗುತ್ತೆ. ಸೊ ಹೀಟ್ ಆದಾಗ ಏರ್ ಪಾರ್ಟಿಕಲ್ಸ್ ಲೈಟ್ ಆಗುತ್ತೆ, ಲೈಟ್ ಆದಾಗ ಅದು ಮೇಲೆ ಹೋಗುತ್ತೆ. ಅದೇ ಕಾರಣಕ್ಕೆ ನೀವು ಕ್ಯಾಂಡಲ್ಗೆ ನೀವು ಬೆಂಕಿ ಹಚ್ಚಿ, ನೀವು ಕ್ಯಾಂಡಲ್ ನೀವು ಹೆಂಗಾದ್ರೂ ಉಲ್ಟಾ ಸೀದಾ ಮಾಡಿ, ಬೆಂಕಿ ಹಿಂಗೆ ಉರಿತಾ ಇರುತ್ತೆ. ಬೆಂಕಿ ಯಾವಾಗಾದ್ರೂ ಉಲ್ಟಾ ಉರಿದಿರೋದು ನಾವು ನೋಡೇ ಇಲ್ಲ. ನೀವು ಹೆಂಗೆ ಕ್ಯಾಂಡಲ್ ಬಗ್ಸಿ ಬೆಂಕಿ ಹಿಂಗೆ ಉರಿಯುತ್ತೆ. ಯಾಕೆ? ದಟ್ಸ್ ಬಿಕಾಸ್ ಅಲ್ಲಿ ಹೀಟ್ ಆಗಿ ಲೋ ಪ್ರೆಷರ್ ಇದೆ. ಸೊ ಹೈ ಪ್ರೆಷರ್ ಇಂದ ಲೋ ಪ್ರೆಷರು ಹಾರಿಜಾಂಟಲ್ ಮೂವ್ಮೆಂಟ್ ಅಲ್ಲಿ ಆಗುತ್ತೆ, ಲೋ ಪ್ರೆಷರ್ ಇಂದ ಹೈ ಪ್ರೆಷರು ವರ್ಟಿಕಲ್ ಮೂವ್ಮೆಂಟ್ ಅಲ್ಲಿ ಆಗುತ್ತೆ. ಓಕೆ, ಸೊ ಇವಾಗ ಅನ್ಕೊಳ್ಳಿ ಒಂದು ವಿಂಡ್ ಹಿಂಗೆ ಮೂವ್ ಆಗ್ತಿದೆ. ನಾನು ಇನ್ನ ಲೋಕಲ್ ಅಲ್ಲಿ ಹೇಳ್ತಿದ್ದೀನಿ. ನಾನು ಲೋಕಲ್ ಇಂದ ನಾನು ನೆಕ್ಸ್ಟ್ ನಿಮಗೆ ಟ್ರೋಪೋಸ್ಫಿಯರ್ ಕರ್ಕೊಂಡು ಹೋಗ್ಬೇಕು. ಲೋಕಲ್ ವಿಂಡ್ ಹಿಂಗ್ ಮೂವ್ ಆಗ್ತಿದೆ ಅಂದ್ರೆ ಇಲ್ಲಿ ಹೈ ಪ್ರೆಷರ್ ಇದೆ ಅಂತ ಅನ್ಕೊಳ್ಳಿ, ಇಲ್ಲಿ ಲೋ ಪ್ರೆಷರ್ ಇದೆ ಅಂತ ಅನ್ಕೊಳ್ಳಿ. ಈ ತರ ಲೋಕಲ್ ವಿಂಡ್ ಮೂವ್ ಆಗ್ತಿದೆ. ಇದು ಮೂವ್ ಆಗ್ಬೇಕಾದ್ರೆ ನಮಗೆ ಅರ್ತ್ ರೊಟೇಟ್ ಆಗ್ತಿದೆ. ಅರ್ತ್ ನಮಗೆ ರೊಟೇಟ್ ಆಗ್ತಿದೆ ಯಾವ ಕಡೆಯಿಂದ? ಇಟ್ ಈಸ್ ಫ್ರಮ್ ದಿ ವೆಸ್ಟ್ ಟು ಈಸ್ಟ್. ಈಸ್ಟ್ ಕಡೆ ಜಪಾನಿಗೆ ಫಸ್ಟ್ ಹುಟ್ಟುತ್ತೆ ಅಂದ್ರೆ ಅರ್ತ್ ನಮಗೆ ಹಿಂಗ್ ತಿರುಗ್ತಾ ಇದೆ. ಸೊ ಆ ತಿರುಗೋ ಫೋರ್ಸ್ ಇಂದ ನಮಗೆ ಇನ್ನೊಂದು ಫೋರ್ಸ್ ಬರುತ್ತೆ, ಕೊರಿಯೋಲಿಸ್ ಫೋರ್ಸ್. ಕೊರಿಯೋಲಿಸ್ ಫೋರ್ಸ್ ಅಂದ್ರೆ ಈಗ ನೀವು ಒಂದು 10 ನಿಮಿಷ ಜೋರಾಗಿ ತಿರುಗಿ ನಿಂತ್ಕೊಳ್ರಿ, ನಿಮ್ ಬಾಡಿ ಹಿಂಗ್ ಮೂವ್ ಆಗೋ ತರ ನಿಮಗೆ ಅನ್ಸುತ್ತೆ. ಓಕೆ, ಅದೇ ತರ ಅರ್ತ್ ಅಲ್ಲಿ ನೀವೇನಾದ್ರೂ ಒಂದು ಮಾಡಿದ್ರೆ ಇಟ್ ಈಸ್ ಟು ದಿಸ್ ಡೈರೆಕ್ಷನ್ ಅಂಡ್ ಇಟ್ ಈಸ್ ಟು ದಿಸ್ ಡೈರೆಕ್ಷನ್, ಬಿಕಾಸ್ ಅರ್ತ್ ಹಿಂಗೆ ಮೂವ್ ಆಗ್ತಿರೋದು. ಸೊ ಇದು ನಮಗಿಲ್ಲಿ ಯಾವ್ದಿದು? ಕ್ಲಾಕ್ ವೈಸ್ ಡೈರೆಕ್ಷನ್, ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಇದು ಕೊರಿಯೋಲಿಸ್ ಫೋರ್ಸ್, ಅರ್ತ್ ರೊಟೇಷನ್ ಇಂದ ಬರುವಂತದ್ದು. ಓಕೆ, ಅನ್ಕೊಳ್ಳಿ ವಿಂಡ್ ಇದು ನಾರ್ದರ್ನ್ ಹೆಮಿಸ್ಫಿಯರ್, ವಿಂಡ್ ಹಿಂಗ್ ಮೂವ್ ಆಗ್ತಿದೆ. ಇದು ಯಾವ ಕಡೆ ಡಿಫೆಕ್ಟ್ ಆಗುತ್ತೆ? ಇದು ಈ ವಿಂಡೋ ಡೌನ್ ಹಿಂಗ್ ಬರ್ತಾ ಇದೆ. ಈ ವಿಂಡೋ ಆಪ್ಷನ್ 1 ಈ ಕಡೆ ಡಿಫೆಕ್ಟ್ ಆಗುತ್ತಾ? ಆಪ್ಷನ್ 2 ಈ ಕಡೆ ಡಿಫೆಕ್ಟ್ ಆಗುತ್ತಾ? ಆಪ್ಷನ್ 1. ಬಿಕಾಸ್ ಕೊರಿಯೋಲಿಸ್ ಫೋರ್ಸ್ ಅಲ್ಲಿ ಮಿಸ್ಟೇಕ್ ಮಾಡೋದೇ ಹುಡುಗರು ಇಲ್ಲಿ ನೋಡಿ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಕೊರಿಯೋಲಿಸ್ ಫೋರ್ಸ್ ನ ನೀವು ಸ್ಟಾರ್ಟಿಂಗ್ ನಾರ್ದರ್ನ್ ಹೆಮಿಸ್ಫಿಯರ್, ಸದರ್ನ್ ಹೆಮಿಸ್ಫಿಯರ್ ತಗೊಂಡಾಗ ನಾನು ಟು ದಿ ರೈಟ್ ಅಂತಂದೆ, ಟು ದಿ ಲೆಫ್ಟ್ ಅಂದೆ. ಈಗ ವಿಂಡ್ ಹಿಂಗ್ ಮೂವ್ ಆಗ್ತಿದೆ, ನೀವೇನ್ ಹೇಳ್ತಿದ್ದೀರಾ? ಈ ವಿಂಡ್ ಈ ಕಡೆ ಮೂವ್ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಓಕೆ, ಟೇಕ್ ದಿಸ್ ದಟ್ ದಿಸ್ ಈಸ್ ದಿ ಕ್ಲಾಕ್ ವೈಸ್. ಓಕೆ, ಬಿಕಾಸ್ ಇದು ಈ ಕಡೆ ಮೂವ್ ಆಗ್ತದೆ, ಈ ಸೈಡ್ ಮೂವ್ ಆಗುತ್ತೆ ಅಂತ ನಾವು ಇದನ್ನ ಈ ಕಡೆ ಬರೆಯಂಗಿಲ್ಲ. ಓಕೆ, ಕ್ಲಾಕ್ ವೈಸ್. ಇವಾಗ ಇದು ಹಿಂಗ್ ಮೂವ್ ಆಗ್ತಿದೆ. ಕ್ಲಾಕ್ ವೈಸ್ ಅಂದ್ರೆ ಹೆಂಗ್ ಮೂವ್ ಆಗುತ್ತೆ? ಕ್ಲಾಕ್ ಅಂದ್ರೆ ಇದು, ಆಂಟಿ ಕ್ಲಾಕ್ ಅಂದ್ರೆ ಈ ತರ. ಹಿಂಗೆ ನಮಗೆ ಲೋವರ್ ಫೇಸ್ ಅಲ್ಲಿ ಇದು ಮೂವ್ ಆಗ್ಬೇಕಾದ್ರೆ ಫ್ರಿಕ್ಷನ್ ಫೋರ್ಸ್ ಇರುತ್ತೆ, ಹಿಂಗ್ ಫಾಸ್ಟ್ ಆಗಿ ವಿಂಡ್ ಹೋಗುತ್ತೆ, ಫ್ರಿಕ್ಷನ್ ಫೋರ್ಸ್ ಇರುತ್ತೆ, ಕೊರಿಯೋಲಿಸ್ ಸ್ವಲ್ಪ ತಳ್ಳುತ್ತೆ, ಈ ತರ ಆಗಿ ಕ್ರಾಸ್ ಆಗಿ ಹೋಗುತ್ತೆ. ಅದೇ ನಾವು ಮೇಲೋಗ್ತಾ ನಮಗೆ ಅಟ್ಮಾಸ್ಫಿಯರ್ ಕಮ್ಮಿ ಆಗುತ್ತೆ. ಮೇಲೋಗ್ತಾ ಅಟ್ಮಾಸ್ಫಿಯರ್ ಕಮ್ಮಿ ಆಗೋ ಕಾರಣದಿಂದ ಇದೇನ್ ಫ್ರಿಕ್ಷನ್ ಇದಕ್ಕೆ ಏರ್ ಮೂವ್ಮೆಂಟ್ ಕೊಡ್ತಿದೆಯಲ್ಲ, ಈ ಫ್ರಿಕ್ಷನ್ ಕೊಡೋದೇ ಇಲ್ಲ. ಅವಾಗ ಏನಾಗುತ್ತೆ? ಸಡನ್ ತಿರುಗುತ್ತೆ. ಅಂದ್ರೆ ನಾನಿವಾಗ ಹೇಳ್ತಿರೋದು ಲೋಯರ್ ಫೇಸ್ ಅಲ್ಲಿ ಹೇಳಿದೆ, ಅಟ್ ದಿ ಟ್ರೋಪೋಸ್ಫಿಯರಿಕ್ ಹೈಟ್. ಟ್ರೋಪೋಸ್ಫಿಯರಿಕ್ ಹೈಟ್ ಅಲ್ಲಿ ಹೇಳ್ಬೇಕಾದ್ರೆ ಏನಾಗುತ್ತೆ? ಈ ವಿಂಡೋ ಈಗ ನಾನು ಹೈಟ್ ಅಲ್ಲಿ ಹೇಳ್ತಿದ್ದೀನಿ, ಹಿಂಗ್ ಮೂವ್ ಆಗ್ಬೇಕಿದು. ಬಟ್ ಏನಾಗುತ್ತೆ? ಫ್ರಿಕ್ಷನ್ ಕಮ್ಮಿ, ಜೋರ್ ತಿರುಗ್ಬಿಡುತ್ತೆ. ಅಂದ್ರೆ ನಾರ್ತ್ ಹೆಮಿಸ್ಫಿಯರ್ ಈ ಡೈರೆಕ್ಷನ್ ಬಂತು. ಅದೇ ಸದರ್ನ್ ಅಲ್ಲಿ ಹೆಂಗ್ ಹೋಗ್ಬೇಕಿದು? ಯಾವ ಡೈರೆಕ್ಷನ್? ಈ ಕಡೆ, ಹೌದಾ?
ಸೊ ಬಟ್ ಏನು ನನಗೆ ಇಲ್ಲೂ ಕೂಡ ಫ್ರಿಕ್ಷನ್ ಕಮ್ಮಿ, ಸಡನ್ ಆಗಿ ಈ ಕಡೆ ಬರುತ್ತೆ. ಸೊ ಅದಕ್ಕೋಸ್ಕರನೇ ಹೇಳೋದು ದೀಸ್ ಆರ್ ದಿ ಜಿಯೋಸ್ಟ್ರೋಪಿಕ್ ವಿಂಡ್ಸ್. ಅಂದ್ರೆ ಮೇಲೆ ಟ್ರೋಪೋಸ್ಫಿಯರ್ ಅಲ್ಲಿ ವಿಂಡ್ ಇದೇ ಡೈರೆಕ್ಷನ್ ಮೂವ್ ಆಗ್ತಿರುತ್ತೆ. ಯಾಕೆ ಈಸ್ಟ್ ಟು ವೆಸ್ಟೇ ಮೂವ್ ಆಗುತ್ತೆ ಅಂತ ನಾವು ಕೆಳಗಡೆ ನೋಡಿದ್ರೆ ಇಲ್ಲಿ ಒಂದ್ ಕಡೆ ವೆಸ್ಟ್ ಟು ಈಸ್ಟ್ ಮೂವ್ ಆಗುತ್ತೆ, ಒಂದ್ ಕಡೆ ಈಸ್ಟ್ ವೆಸ್ಟ್ ಮೂವ್ ಆಗುತ್ತೆ. ಬಟ್ ಅದೇ ಮೇಲ್ ಟ್ರೋಪೋಸ್ಫಿಯರ್ ಅಲ್ಲಿ ನೋಡಿದ್ರೆ ನಾವು ಟ್ರೋಪೋಪಾಸ್ ಏರಿಯಾ ಹತ್ರ ಯಾವಾಗ್ಲೂ ಇದು ವೆಸ್ಟ್ ಟು ಈಸ್ಟೇ ಮೂವ್ ಆಗುತ್ತೆ. ವಾಟ್ ಇಸ್ ದ ರೀಸನ್? ದಿಸ್ ಇಸ್ ದ ರೀಸನ್. ಇದು ಹಿಂಗ್ ಮೂವ್ ಆಗೋದಕ್ಕೆ ಇದನ್ನ ಜಿಯೋಸ್ಟ್ರೋಪಿಕ್ ವಿಂಡ್ ಅಂತಾರೆ. ನಾರ್ಥರ್ನ್ ಹೆಮಿಸ್ಫಿಯರ್ ಆಗಲಿ ಸದರ್ನ್ ಹೆಮಿಸ್ಫಿಯರ್ ಆಗಲಿ. ಫೈನ್, ಇಷ್ಟು ಗೊತ್ತಾಯ್ತಾ? ಓಕೆ, ಈ ಜಿಯೋಸ್ಟ್ರೋಪಿಕ್ ವಿಂಡ್ ಹಿಂಗ್ ಮೂವ್ ಆಗ್ಬೇಕಾದ್ರೆ ಈಗ ಆಕ್ಚುಲಿ ಇಲ್ಲಿ ಸೂರ್ಯನ ಬೆಳಕು ಜಾಸ್ತಿ ಇರುತ್ತೆ, ಹೀಟ್ ಇರುತ್ತೆ, ಇಲ್ಲಿ ಪೋಲಾರ್ ಕಮ್ಮಿ. ವಿಂಡ್ ಏನ್ ಮಾಡಬೇಕು ಆಕ್ಚುಲಿ ನನಗೆ ಇಲ್ಲಿಂದ ಇಲ್ಲಿ ಬರಬೇಕು. ಬಟ್ ಹೈಟ್ ಅಲ್ಲಿ ನಾನು ನೋಡ್ಬೇಕಾದ್ರೆ ಇಲ್ಲಿ ಜಾಸ್ತಿ ಹೀಟ್ ಇದೆ, ಹೀಟ್ ಇಂದ ಹೀಟ್ ಕಮ್ಮಿ ಜಾಗಕ್ಕೆ ಇದು ಹೆಂಗಾದ್ರೂ ಕ್ಯಾರಿ ಮಾಡಬೇಕು. ಓಕೆನಾ? ವಿಂಡ್. ಸೊ ಈ ವಿಂಡ್ ಏನ್ ಮಾಡುತ್ತೆ ಆಕ್ಚುಲಿ ಹಿಂಗ್ ಹೋಗ್ಬೇಕಿದು, ಬಟ್ ಇದು ಹಿಂಗ್ ಹೋಗಲ್ಲ. ಯಾಕೆ? ಹೈಟ್ ಅಲ್ಲಿ ನಾನು ಮಾತಾಡ್ತಿರೋದು ಜಿಯೋಸ್ಟ್ರೋಪಿಕ್ ವಿಂಡ್. ಸೊ ಇದು ಏನ್ ಮಾಡುತ್ತೆ, ಹಿಂಗ್ ತಿರ್ಕೊಂಡು ಹೋಗುತ್ತೆ. ಗೊತ್ತಾಗ್ತಿದ್ಯಾ? ಇದು ತಿರುಗ್ತಾ ಹೋಗುತ್ತೆ. ಹಿಂಗ್ ತಿರುಗ್ತಾ ಹೋಗ್ಬೇಕಾದ್ರೆ ಈಗ ಇಲ್ಲಿ ನೋಡಿದ್ರೆ ಈ ದೊಡ್ಡ ಸರ್ಕಲ್ ಇದೆ, ಮೇಲ್ ನೋಡಿದ್ರೆ ಅರ್ಥ ಇಷ್ಟೇ ಇದೆ ಮೇಲೆ ದ ಸೈಜ್. ನಾವು ನೋಡಿದಾಗ ಈ ಸೈಜ್ ಅಲ್ಲಿ ಮೂವ್ ಆಗ್ಬೇಕಾದ್ರೆ ಇದು ಇಲ್ಲಿ ಓಕೆ ಫೈನ್ ಈ ತರ ಮೂವ್ ಆಗುತ್ತೆ. ಅದೇ ಮೇಲ್ ಬಂದಾಗ ಇದು ಇಷ್ಟೇ ಅಗಲ ಮೂವ್ ಇರುತ್ತೆ. ಸೊ ಅದೇನಾಗುತ್ತೆ, ಇಲ್ಲಿ ಮೂವ್ ಆಗ್ಬೇಕಾದ್ರೆ ಸ್ವಲ್ಪ ಹಿಂಗ್ ಸೊಟ್ಟಂಬಟ್ಟ ಮೂವ್ ಆಗುತ್ತೆ. ಯಾಕೆ ಸೊಟ್ಟಂಬಟ್ಟ? ಜಸ್ಟ್ ಇದನ್ನ ತಗೊಳ್ಳಿ, ಇದು ಇಷ್ಟು ಲೆಂತ್, ಇಟ್ ಹ್ಯಾಸ್ ಟು ಕನ್ವರ್ಜ್, ಮೇಲ್ ಹೋಗ್ತಾ ಇದೆ. ಸೊ ಇದು ಕಮ್ಮಿ ಆಗುತ್ತೆ. ಈ ತರ ಕಮ್ಮಿ ಆಗಿ ಮೇಲ್ ಬಂದಾಗ ಇದು ನೋಡಿ ಒಂಥರ ಇಷ್ಟು ಮೂವ್ ಆಗುತ್ತೆ, ಈ ತರ ಮೂವ್ ಆಗ್ತಾ ಹೋಗುತ್ತೆ. ದಿಸ್ ಮೂವ್ಮೆಂಟ್ ಇಸ್ ಕಾಲ್ಡ್ ಆಸ್ ದಿ ರಾಸ್ಬೈ ವೇವ್. ಅಂದ್ರೆ ಈಗ ನೋಡಿ ಇಲ್ಲಿರೋ ಕೋಲ್ಡ್ ವಿಂಡ್ ಇಲ್ಲಿ ತಳ್ತಾ ಇದೆ ಕೆಳಗಡೆ, ಇಲ್ಲಿರೋ ಹಾಟ್ ವಿಂಡ್ ಇಲ್ಲಿ ಮೇಲ್ ಹೋಗ್ತಿದೆ. ಈ ಕಾರಣದಿಂದ ಮುಂದೊಂದ್ ಕಡೆ ಹೆಂಗಾಗುತ್ತೆ ಅಂದ್ರೆ ಇದು ಮೂವ್ ಆಗ್ಬೇಕಾದ್ರೆ ಇದಿಷ್ಟು ಕಟ್ ಆಫ್ ಆಗ್ಬಿಡುತ್ತೆ, ಇಲ್ಲಿ ಹಿಂಗ್ ಉಳಿಯುತ್ತೆ, ಇಲ್ಲಿ ಹಿಂಗ್ ಉಳಿಯುತ್ತೆ, ಇದು ಈ ತರ ಮೂವ್ ಆಗುತ್ತೆ. ಅಂದ್ರೆ ಏನು, ಕೋಲ್ಡ್ ವಿಂಡ್ ನಮಗೆ ಇಲ್ಲಿ ಬಂದಂಗಾಯ್ತು. ಓಕೆ, ಇದೇ ನಮಗೆ 2014 ಅಲ್ಲಿ ಕರೆಂಟ್ ಅಫೇರ್ಸ್ ಆಗಿದ್ದು. ಯಾಕೆ ನಯಾಗ್ರಾ ಫಾಲ್ಸ್ ಇದ್ದಕ್ಕಿದ್ದಂಗೆ ಇದು ಫ್ರೀಸ್ ಆಯ್ತು 2014 ಅಲ್ಲಿ? ಯಾವ ಕಾರಣ? ಇಷ್ಟು ದಿನ ಏನೂ ಆಗಿರಲಿಲ್ಲ, ನಾರ್ಮಲ್ ಆಗಿ ಫ್ಲೋ ಆಗ್ತಿತ್ತು. ಸಡನ್ ಆಗಿ ಯಾಕೆ ಫ್ರೀಸ್ ಆಯ್ತು? ದ ರೀಸನ್ ಇಸ್ ಈ ವಿಂಡ್ ಹಿಂಗ್ ಮೂವ್ ಆಗ್ತಾ ಕೋಲ್ಡ್ ವಿಂಡ್ ಇಂದ ಏನ್ ಪ್ಯಾಕೆಟ್ ಇದೆ ಸಡನ್ ಆಗಿ ಇಲ್ಲಿ ದಬ್ಬಿಡ್ತು. ಇಲ್ಲಿ ದಬ್ಬಿದಾಗ ನಾರ್ಥರ್ನ್ ಹೆಮಿಸ್ಫಿಯರ್ ಮೇಲೆ USA, ಸೊ USA ಕೋಲ್ಡ್ ಆಯ್ತು. ಇದು ಮೂವ್ ಆಗ್ತಾ ನೋಡಿ ಇಲ್ಲಿ ಬಂತ, ಓಕೆ ಇಲ್ಲಿ ಬಂತು. ಈ ತರ ಇದು ಬಂದಾಗ ನಮಗೆ ಎರಡು ತರ, ನಮಗೆ ಇವಾಗ ರೈನ್ ಅಂತಂದ್ರೆ ನಾವು ಎರಡು ತರ ಹೇಳ್ತೀವಿ. ಒಂದು ಕನ್ವೆನ್ಷನಲ್, ಹೀಟ್ ಆಗಿ ಮೇಲೆ ಹೋಗುತ್ತೆ, ರೈನ್ ಬರುತ್ತೆ. ಇನ್ನೊಂದು ಅಕ್ಲೂಡೆಡ್. ಅಕ್ಲೂಡೆಡ್ ಅಂದ್ರೆ ಏನು? ಈಗ ಎರಡು ವಿಂಡಿಂಗ್ ಮೂವ್ ಆಗ್ತಿದೆ, ಸಡನ್ ಆಗಿ ಒಂದು ವಿಂಡ್ ಮೇಲೆ ಹೋಗ್ಬಿಡ್ತು ಅಂದ್ರೆ, ಈಗ ನಮಗೆ ವಿಂಡ್ ಅಂದ ತಕ್ಷಣ ಏನು, ಇದು ನೀರಿಂದು ಒಂದು ಪ್ಯಾಕೆಟ್ ಪೂರ್ತಿ ನೀರು ತುಂಬಿತು ಬೀಳುತ್ತೆ, ಇಲ್ಲ ನೀರ್ ಅಷ್ಟೇ ಇದೆ, ಏನ್ ಮಾಡ್ಬೇಕು, ಪ್ಯಾಕೆಟ್ ಚಿಕ್ಕದ್ ಮಾಡ್ಬೇಕು. ಹಂಗಂದ್ರೆ ನೀರು ಸೋರ್ ಬೀಳುತ್ತೆ. ಐದರ್ ಇದ್ರಲ್ಲಿ ನೀರು ತುಂಬಬೇಕು, ಇಲ್ಲ ಪ್ಯಾಕೆಟ್ ಚಿಕ್ಕದಾಗಬೇಕು, ಎರಡರ್ಥ. ಸೊ ಇದು ಸಡನ್ ಆಗಿ ಮೇಲೆ ಹೋದ್ರೆ ಕಂಡೆನ್ಸ್ ಪ್ಯಾಕೆಟ್ ಚಿಕ್ಕದಾಗುತ್ತೆ. ಇಲ್ಲಿ ಇದು ಬಂದಾಗ ಅದೇ ತರ ಇಲ್ಲಿಂದ ಕೋಲ್ಡ್ ವಿಂಡ್ಸ್ ಬರುತ್ತೆ, ಇಲ್ಲಿಂದ ಹಾಟ್ ವಿಂಡ್ಸ್ ಬರುತ್ತೆ. ಹಾಟ್ ವಿಂಡ್ ಲೈಟ್, ಓಕೆ ನಾನು ಹೇಳ್ತಿರೋದು ಇದು ಪೋಲ್ ಇಂದ ನಮಗೆ ಕೋಲ್ಡ್ ವಿಂಡ್ ಬರುತ್ತೆ, ಇಲ್ಲಿಂದ ಹಾಟ್ ವಿಂಡ್ ಬರುತ್ತೆ. ಇದು ಬಂದಾಗ ಹಾಟ್ ವಿಂಡ್ ಹಿಂಗ್ ಮೇಲ್ ಹೋಗುತ್ತೆ, ಮೇಲ್ ಹೋದಾಗ ಇಲ್ಲಿ ಕ್ಲೌಡ್ ಫಾರ್ಮೇಶನ್ ಆಗುತ್ತೆ. ಎಲ್ಲಿ ಕ್ಲೌಡ್ ಫಾರ್ಮೇಶನ್ ಆಗುತ್ತೆ? ನಾವು ಇಷ್ಟೊತ್ತು ಇದೆಲ್ಲ ಮಾತಾಡ್ತಿರೋದು ಟ್ರೋಪೋಸ್ಫಿಯರ್ ಅಲ್ಲಿ. ಓಕೆನಾ? ಇಷ್ಟು ನಿಮಗೆ ಹೆಂಗ್ ಫಾರ್ಮೇಶನ್ ಆಯ್ತು ಅಂತ ಗೊತ್ತಾಯ್ತಾ? ಫೈನ್. ಬಟ್ ಈ ಕ್ಲೌಡ್ ಫಾರ್ಮೇಶನ್ ಆಗೋದು ಇದು ಹಿಂಗ್ ಮೇಲ್ ಎತ್ತುತ್ತಲ್ವಾ, ಒಂದಕ್ಕೊಂದು ಮೇಲ್ ಹೋಗುತ್ತಲ್ವಾ. ಓಕೆ, ಈ ಮೇಲ್ ಹೋಗೋದು ಯಾವ ರೇಂಜಿಗೆ ಹೈಟ್ ಹೋಗುತ್ತೆ ಅಂದ್ರೆ ಟ್ರೋಪೋಸ್ಫಿಯರ್ ಸ್ಟ್ರಾಟೋಸ್ಫಿಯರ್ ಇದೆಯಲ್ಲ, ಈ ಸ್ಟ್ರಾಟೋಸ್ಫಿಯರ್ ಬೇಸ್ ಲೇಯರ್ ವರ್ಗು ಇದು ಕ್ಲೌಡ್ ಫಾರ್ಮೇಶನ್ ಆಗೋದು ಅಷ್ಟು ಹೈಟ್ ಮೇಲ್ ರೈಸ್ ಆಗುತ್ತೆ. ಕ್ಲೌಡ್ ಫಾರ್ಮೇಶನ್ ಟ್ರೋಪೋಪೋಸ್ ಅಲ್ಲೇ ಆಗಬೇಕಿತ್ತು. ಬಟ್ ಏನಾಗುತ್ತೆ, ಸಡನ್ ಆಗಿ ಕೋಲ್ಡ್ ವಿಂಡ್ ಹಿಂಗ್ ಎತ್ತದ್ರಿಂದ ಏನಾಗುತ್ತೆ, ಅದು ನಮಗೆ ದಿ ಸ್ಟ್ರಾಟೋಸ್ಫಿಯರಿಕ್ ಕ್ಲೌಡ್ಸ್ ಅಂತ ಫಾರ್ಮ್ ಆಗುತ್ತೆ. ಸ್ಟ್ರಾಟೋಸ್ಫಿಯರಿಕ್ ಕ್ಲೌಡ್. ಈಗ ಹೇಳಿ, ಆ ಸ್ಟ್ರಾಟೋಸ್ಫಿಯರಿಕ್ ಕ್ಲೌಡ್ ನಮಗೆ ಆರ್ಟಿಕ್ ಅಲ್ಲಿ ಜಾಸ್ತಿ ಇರುತ್ತಾ, ಅಂಟಾರ್ಟಿಕ್ ಅಲ್ಲಿ? ಇಲ್ಲಿ ಜಾಸ್ತಿ ಹೈಟ್ ಹೋಗುತ್ತಾ, ಇಲ್ಲಿ ಜಾಸ್ತಿ ಹೈಟ್ ಹೋಗುತ್ತಾ? ಆರ್ಟಿಕ್ ಅಲ್ಲ, ಅಂಟಾರ್ಟಿಕ್ ಅಲ್ಲ. ಯಾಕೆ ನೋಡಿ, ಆರ್ಟಿಕ್ ಸಮುದ್ರ, ಅಂಟಾರ್ಟಿಕ್ ಲ್ಯಾಂಡ್. ಸಮುದ್ರ ಅಂದ ತಕ್ಷಣ ಏನು, ಇಲ್ಲಿ ನೀವೇನಾದ್ರೂ ಹೀಟು ಕೋಲ್ಡ್ ಮಾಡಿದ್ರೆ ಅದು ಸ್ಲೋಲಿ ಆಗುತ್ತೆ. ಯಾಕೆ ಲೇಟೆಂಟ್ ಹೀಟ್ ಅದು ಕನ್ವರ್ಟ್ ಆಗಬೇಕು, ಸ್ಲೋಲಿ ಆಗುತ್ತೆ. ಬಟ್ ಇಲ್ಲಿ ಇದು ಲ್ಯಾಂಡ್ ಫುಲ್ ಕೋಲ್ಡ್, ಸೊ ಹಂಗಾಗಿ ಕೋಲ್ಡ್ನೆಸ್ ಇಲ್ಲಿ ಜಾಸ್ತಿ ಇರುತ್ತೆ, ರೈಟ್? ಕೋಲ್ಡ್ನೆಸ್ ಇಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ ಇಲ್ಲಿ ಕ್ಲೌಡ್ಸ್ ಹೈಟ್ ಜಾಸ್ತಿ ಹೋಗುತ್ತೆ, ಇಲ್ಲಿ ಕ್ಲೌಡ್ ಹೈಟ್ ಕಮ್ಮಿ ಬರುತ್ತೆ.
ಈ ಕ್ಲೌಡ್ ಫಾರ್ಮೇಶನ್ ಏನ್ ವಿಂಟರ್ ಅಲ್ಲಿ ಆಗುತ್ತಲ್ಲ, ಇದು ವಿಂಟರ್ ಅಲ್ಲೇ ಈ ತರ ಕೋಲ್ಡ್ ಇದರಲ್ಲಿ ಫಾರ್ಮ್ ಆಗುವಂತ ಕ್ಲೌಡ್ಸ್, ಈ ಕ್ಲೌಡ್ಸ್ ಅಲ್ಲೆಲ್ಲ ನೈಟ್ರೋಜನ್ ಕಂಟೆಂಟ್ ಇರುತ್ತೆ. ಈ ನೈಟ್ರೋಜನ್ ಕಂಟೆಂಟ್ ಇದು ಫ್ಲೋರಿನ್ ಜೊತೆ ಹೋಗಿ ಮಿಕ್ಸ್ ಆಗಿ ಫ್ಲೋರಿನ್ ಕಂಟೆಂಟ್ಸ್ ಇಲ್ಲಿ ಫಾರ್ಮ್ ಆಗಿರುತ್ತೆ. ಅಂದ್ರೆ ಮೇನ್ ರೀಸನ್ ನಾವು ಇದು ಯಾವುದು ಫ್ಲೋರೋಫ್ಲೋರೋಕಾರ್ಬನ್ಸ್ ಇಂದ ನಾವು ಯೂಸ್ ಮಾಡ್ತಿದೀವಲ್ಲ ಅದೆಲ್ಲ ಕಾರಣ. ಜಿಯೋಗ್ರಫಿಕಲಿ ಏನು ಈ ಸ್ಟ್ರಾಟೋಸ್ಫಿಯರಿಕ್ ಕ್ಲೌಡ್ ಕಾರಣ. ಸ್ಟ್ರಾಟೋಸ್ಫಿಯರಲ್ ಕ್ಲೌಡ್ ಇದ್ದು ಟ್ರೋಪೋಸ್ಫಿಯರಲ್ ಕ್ಲೌಡ್ ಆಗಿದ್ರೆ ಟ್ರೋಪೋಸ್ಫಿಯರಲ್ ನಮಗೆ ಓಝೋನ್ ಇಲ್ಲವೇ ಇಲ್ಲ, ಓಝೋನ್ ಏನು ಪ್ರಾಬ್ಲಮ್ ಆಗ್ತಾನೆ ಇರಲಿಲ್ಲ. ಜಾಸ್ತಿ ಕೋಲ್ಡ್ ಮೇಲ್ ಹೋಗಿದ್ಕೇನೆ ಸ್ಟ್ರಾಟೋಸ್ಫಿಯರಲ್ ಕ್ಲೌಡ್ಸ್ ಆಗಿದ್ದು. ಆ ಕ್ಲೌಡ್ಸ್ ಅಲ್ಲಿ ನೈಟ್ರೋಜನ್ ಕಂಟೆಂಟ್ ಇದೆ. ಆ ನೈಟ್ರೋಜನ್ ಕಂಟೆಂಟ್ ಏನ್ ಮಾಡುತ್ತೆ, ಫ್ಲೋರಿನ್ ಜೊತೆ ಮಿಕ್ಸ್ ಆಗಿ ಈ ಚಳಿಗಾಲದಲ್ಲಿ ಇಲ್ಲೇ ಎಲ್ಲ ಕಡೆ ವೇಟ್ ಮಾಡ್ತಾ ಇರುತ್ತೆ. ಚಳಿಗಾಲದಲ್ಲಿ ಎಲ್ಲ ಇಲ್ಲಿ ಶೇಖರಣೆ ಆಗ್ತಾ ಇರುತ್ತೆ. ಓಕೆ, ಇನ್ನ ಏನು ಪ್ರಾಬ್ಲಮ್ ಆಗಿಲ್ಲ ಓಝೋನ್ಗೆ. ಇದು ಚಳಿಗಾಲದಲ್ಲಿ ಎಲ್ಲ ಶೇಖರಣೆ ಆಗ್ಬೇಕಾದ್ರೆ ನೆಕ್ಸ್ಟ್ ದಟ್ ಈಸ್ ಸನ್ಲೈಟ್ ಬಂದಾಗ ಆ ಕ್ಲೋರಿನ್ ಕಾಂಪೌಂಡ್ ಒಂದು ಸಪರೇಟ್ ಆಗಿ ಹೋಗ್ಬಿಟ್ಟು ಓ ಓ ಓ ಕಾಂಪೌಂಡ್ ಅಲ್ಲಿ ಒಂದು ತೆಗೆದಾಕುತ್ತೆ, ಅದು ನಮಗೆ O2 ಆಗುತ್ತೆ. ಅವಾಗ ಓಝೋನ್ ನಮಗೆ ಬ್ರೇಕ್ ಆಗುತ್ತೆ. ಓಕೆ, ಈ ತರ ನಮಗೆ ಇಲ್ಲಿ ಕೋಲ್ಡ್ ಕಮ್ಮಿ, ದೇರ್ಫೋರ್ ಅದಕ್ಕೋಸ್ಕರ ಆರ್ಟಿಕಲ್ಲಿ ನಾವು ಓಝೋನ್ ಹೋಲ್ ಅನ್ನಲ್ಲ, ಓಝೋನ್ ಡೆಂಟ್ ಅಂತೀವಿ. ಒಂಚೂರು ಹಿಂಗಿಂಗ್ ಆಗಿದೆ ಅಷ್ಟೇ. ಅಂಟಾರ್ಟಿಕಲ್ ಜಾಸ್ತಿ ಕೋಲ್ಡ್ ಇರೋದಕ್ಕೆ ವಿ ಕಾಲ್ ಇಟ್ ಆಸ್ ಓಝೋನ್ ಹೋಲ್. ಇಲ್ಲಿ ಓಝೋನ್ ಪದರ ತೂತಾಗಿದೆ. ಯಾಕೆ ಒಂದ್ಸಗೆ ಹಂಗಂದ್ರೆ ನಾವು ನೋಡ್ಬೋದು, ಇಲ್ಲಿ ಮೇಲಿರೋರು ಜಾಸ್ತಿ ಡಿಯೋಡ್ರೆಂಟ್ಸ್ ರೆಫ್ರಿಜರೇಟರ್ ಯೂಸ್ ಮಾಡ್ತಾರೆ, ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ CFC ಹೋಗುತ್ತಾ? ದಟ್ಸ್ ನಾಟ್ ದ ರೀಸನ್. ಅಥವಾ ಇಲ್ಲಿ ಸೌತ್ ಅಲ್ಲಿ ಬಡ ದೇಶಗಳು ಜಾಸ್ತಿ ಇದಾವೆ ಅವ್ರು ಯೂಸ್, ದಟ್ ಈಸ್ ನಾಟ್ ದ ರೀಸನ್. ವಾಟ್ ಈಸ್ ದ ರೀಸನ್? ಇಲ್ಲಿ ದ ರೀಸನ್ ಇಸ್ ದಟ್ ಇಟ್ ಈಸ್ ಅಬೌಟ್ ದಿ ಜಿಯೋಗ್ರಫಿ. ಜಿಯೋಗ್ರಫಿನಲ್ಲಿ ಇಲ್ಲಿ ಕೋಲ್ಡ್ ಕಮ್ಮಿ ಇದೆ, ಕ್ಲೌಡ್ಸ್ ಸ್ವಲ್ಪ ಫಾರ್ಮ್ ಆಗಿರುತ್ತೆ. ಕೋಲ್ಡ್ ಜಾಸ್ತಿ ಇದೆ, ಸೀದಾ ಎದ್ದು ಕ್ಲೌಡ್ ಜಾಸ್ತಿ ಫಾರ್ಮ್ ಆಗಿರುತ್ತೆ, ಜಾಸ್ತಿ ಇಂಟ್ರಾಕ್ಷನ್ ಆಗುತ್ತೆ, ಜಾಸ್ತಿ ಕ್ಲೋರಿನ್ ಆಗುತ್ತೆ. ಜಾಸ್ತಿ ಕ್ಲೋರಿನ್ ಇದ್ದು ಚಳಿಗಾಲದಲ್ಲಿ ಅದು ವೇಟ್ ಮಾಡ್ತಿರುತ್ತೆ. ಬೇಸಿಗೆ ಕಾಲ ದಟ್ ಈಸ್ ಸನ್ಲೈಟ್ ಬಿದ್ದ ತಕ್ಷಣ ಅದ್ರ ಜೊತೆ ಇಂಟ್ರಾಕ್ಷನ್ ಆಗಿ ದೆನ್ ಓಝೋನ್ ಹೋಲ್ ಆಗುತ್ತೆ. ಓಕೆ, ಸೊ ಅದನ್ನ ಇವಾಗ ಇಲ್ಲಿ ಈ ಕರೆಂಟ್ ಅಫೇರ್ಸ್ ಈಗ ಇದಕ್ಕೆ ಲಿಂಕ್ ನೀವು ತಗೊಳ್ಳಿ. ನೋಡಿ, ಈಗ ಇಲ್ಲಿ ಅಂಟಾರ್ಟಿಕ್ ಓಝೋನ್ ಹೋಲ್ ಇಸ್ ಸ್ಟಾರ್ಟಿಂಗ್ ಟು ಹೀಲ್. ಇದು ಓಝೋನ್ ಹೋಲ್ ಅಂತ ಕೊಟ್ಟಿದ್ದಾರೆ. ಯಾಕೆ ಅಂಟಾರ್ಟಿಕಲ್ ಓಝೋನ್ ಹೋಲ್? ನೀವು ಬೇರೆ ಕಡೆ ಕರೆಂಟ್ ಅಫೇರ್ಸ್ ಹಿಂದೂ ನ್ಯೂಸ್ ಪೇಪರ್ ನೋಡ್ಬೇಕಾದ್ರೆ ಓಝೋನ್ ಡೆಂಟ್ ಅಂತ ನಿಮಗೆ ಆರ್ಟಿಕಲ್ ಇರುತ್ತೆ, ಇಲ್ಲಿ ಓಝೋನ್ ಹೋಲ್ ಅಂತ ಇರುತ್ತೆ. ನೌ ಯು ನೋ ದ ರೀಸನ್ ವೈ ಇಟ್ ಇಸ್ ಕಾಲ್ಡ್ ಎಸ್ ದಿ ಓಝೋನ್ ಹೋಲ್. ಓಕೆ, ಈಗ ಅದನ್ನ ಟಾಪಿಕ್ ಅನ್ನ ನೋಡಿ. ಸೈಂಟಿಸ್ಟ್ ಫಾರ್ ದ ಫಸ್ಟ್ ಟೈಮ್ ಹ್ಯಾವ್ ಫೌಂಡ್ ಕ್ಲಿಯರ್ ಎವಿಡೆನ್ಸ್ ದಟ್ ದ ಥಿನ್ನಿಂಗ್ ಇನ್ ದ ಓಝೋನ್ ಲೇಯರ್ ಅಬೌವ್ ಅಂಟಾರ್ಟಿಕಾ ಇಸ್ ಸ್ಟಾರ್ಟೆಡ್ ಟು ಹೀಲ್. ಸೊ ಆ ಹೋಲ್ ಇರೋದು ಅದು ಕಮ್ಮಿ ಆಗ್ತಿದೆ. ಯಾಕೆ? ಎಷ್ಟೊಂದು ಸಮಿಟ್ಗಳು ಮಾಡ್ಕೊಂಡ್ಬಿಟ್ವಲ್ಲ, ಪ್ಯಾರಿಸ್ ಸಮಿಟ್, ಆ ಸಮಿಟ್, ಈ ಸಮಿಟ್ ಎಲ್ಲ ಮಾಡ್ಕೊಂಡು ನಾವೇನು ಇದರಲ್ಲಿ ಬಿಕಾಸ್ CFC ನ ಕಮ್ಮಿ ಮಾಡಬೇಕು ಅಂತ ನಾವು ನೋಡಿದ್ವಿ. ಇದ್ರದ್ದೇ ನೆಕ್ಸ್ಟ್ ನಮಗೆ ಒಂದು ಪ್ರೋಟೋಕಾಲ್ ಬರುತ್ತೆ, ಮಾಂಟ್ರಿಯಲ್ ಪ್ರೋಟೋಕಾಲ್, ಅದಕ್ಕೆ ಕಿಗಾಲಿ ಅಂತ ಬರುತ್ತೆ. ನಾನು ಅದನ್ನ ನೆಕ್ಸ್ಟ್ ನಿಮಗೆ ಅದನ್ನ ಹೇಳ್ತೀನಿ. ಸದ್ಯಕ್ಕೆ ಈ ಕರೆಂಟ್ ಅಫೇರ್ಸ್ಗೆ ಇಷ್ಟು ಸಾಕು. ವರ್ಲ್ಡ್ ಬ್ಯಾಂಕ್ ISA ಸೈನ್ ಅಗ್ರಿಮೆಂಟ್ ಫಾರ್ ಇಂಡಿಯಾ ಸೋಲಾರ್ ಎನರ್ಜಿ ಪ್ರೋಗ್ರಾಮ್. ಸೋಲಾರ್ ಎನರ್ಜಿ ಪ್ರೋಗ್ರಾಮ್ ಏನಿದು? ಅದನ್ನ ಇಂಡಿಯಾನೇ ಯಾಕೆ ಇಷ್ಟು ಇನಿಷಿಯೇಟ್ ತಗೊಬೇಕು? ಟ್ರಾಪಿಕಲ್ ಕಂಟ್ರಿ. ಈಗ ನಾವು ಅರ್ತ್ ನೋಡಿದಾಗ ದಿ ಟಾರಿಡ್ ಝೋನ್ ಅಥವಾ ಟ್ರಾಪಿಕಲ್ ರೀಜನ್ ಅಂತ ನಾವು ಇಲ್ಲಿ ನೋಡ್ತೀವಿ, ಈ ಜಾಗ ನೋಡ್ತೀವಿ. ಯಾವ ಜಾಗ ಇದು? ಆಕ್ಚುಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಅಂದ್ರೆ ಸೂರ್ಯ ಇಲ್ಲಿಂದ ಹಿಂಗ್ ಮೂವ್ ಆಗ್ತಿರ್ತಾನೆ, ಇಷ್ಟೇ ಇವೆರಡರ ಮಧ್ಯದಲ್ಲೇ. ಸೂರ್ಯ ಮೂವ್ ಆಗಲ್ಲ, ಅಪಾರೆಂಟ್ ಮೂವ್ಮೆಂಟ್ ಆಫ್ ದಿ ಸನ್ ಅಂತೀವಿ. ಅಂದ್ರೆ ಅರ್ತ್ ಆ ಪೋಲ್ ಇರೋದು ಹಿಂಗೆ ಟಿಲ್ಟ್ ಆಗಿ ಮೂವ್ ಆಗ್ಬೇಕಾದ್ರೆ ನಮಗೆ ಇಲ್ಲಿ ಮತ್ತೆ ಇಲ್ಲಿ ಅನ್ಸುತ್ತೆ. ಸೂರ್ಯ ಇಲ್ಲಿ ಮೇಲ್ ಬಂದಾಗ, ಈ ಜಾಗಕ್ಕೆ ಬಂದಾಗ ಇಲ್ಲಿ ಇಂಡಿಯಾದಲ್ಲಿ ನಾರ್ಥನ್ ಹೆಮಿಸ್ಫಿಯರ್ ಸಮ್ಮರ್, ಇಲ್ಲಿ ವಿಂಟರು, ಇಲ್ಲಿ ವಿಂಟರು, ಇಲ್ಲಿ ಸಮ್ಮರ್. ಓಕೆ, ಸೊ ಈ ತರ ಮೂವ್ಮೆಂಟ್ ಅಲ್ಲಿ ಇದು ಆಗ್ತಾ ಇದೆ. ಅಂದ್ರೆ ಅರ್ಥ ಏನು? ಈ ಜಾಗದಲ್ಲಿ ಮೋರ್ ದೆನ್ 300 ಡೇಸ್ ಲೈಟ್ ಇದ್ದೇ ಇರುತ್ತೆ, ಸನ್ಲೈಟ್. ಇದನ್ನ ಪ್ಯಾರಿಸ್ ಸಮಿಟ್ ಅಲ್ಲಿ ಇಂಡಿಯಾ ಮತ್ತೆ ಫ್ರಾನ್ಸ್ ಮಾತಾಡ್ಕೊಂಡು ನರೇಂದ್ರ ಮೋದಿ ಅವರು, ಓಕೆ ದಿಸ್ ಇಸ್ ದಿ ಏರಿಯಾ where at least out of 365 days, more than 300 days we have sunlight. Why don't we utilize this? ಇದನ್ನ ಯುಟಿಲೈಸ್ ಮಾಡೋಣ. ಸೊ ಎಷ್ಟು ದೇಶಗಳು ಅಂತ ನಾವು ಇಲ್ಲಿ ತಗೊಂಡ್ರೆ ಮೋರ್ ದೆನ್ 120 ಕಂಟ್ರೀಸ್. ಅಂದ್ರೆ ಇವೆರಡರ ಮಧ್ಯದಲ್ಲಿ ಫುಲ್ ಮಧ್ಯದಲ್ಲೇ ಇರೋದು 120 ಕಂಟ್ರೀಸ್ ಅಲ್ಲ, ಐದರ್ ಇಟ್ ಮೇ ಬಿ ಫುಲ್ಲಿ ಆರ್ ಪಾರ್ಷಿಯಲಿ. ನೀವು ಫುಲ್ ಆರ್ ಇರಿ, ಪಾರ್ಷಿಯಲ್ ಆರ್ ಇರಿ, ಇದ್ರ ಮಧ್ಯದಲ್ಲಿದ್ರೆ ನೀವು ಇದಕ್ಕೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ನೀವು ಸೇರ್ಕೊಬಹುದು. ಬೇರೆಯವ್ರು ಸೇರ್ಕೊಂಬೋದಾ? ಈ ಪ್ರಶ್ನೆ ಬರುತ್ತೆ. ಈಗ MCQ ಅಲ್ಲಿ ಫಸ್ಟ್ ಆಪ್ಷನ್ ಕೊಡ್ತಾರೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕ್ಯಾಪ್ರಿಕಾನ್ ಮಧ್ಯ ಇರೋರು ಮಾತ್ರ ಸೇರ್ಬೇಕು ಅಂತ. ನೆಕ್ಸ್ಟ್ ಇದರಲ್ಲಿ ಓಕೆ ಬೇರೆ ಕಂಟ್ರೀಸ್ ಅವ್ರು ಸೇರ್ಕೊಂಬೋದಾ? ಈ ತರ ಪ್ಯಾರಿಸ್ ಅಗ್ರಿಮೆಂಟ್ ಟೈಮಲ್ಲಿ ಇದನ್ನ ಮಾಡ್ಕೊಂಡ್ರು. ಸೊ ಅಂದ್ರೆ ಸೋಲಾರ್ ಎನರ್ಜಿನ ಇವರು ಯುಟಿಲೈಸ್ ಮಾಡಬೇಕು. ಇವ್ರು ಹೇಳ್ತಿದ್ದಾರೆ ಇಲ್ಲಿರೋದೆಲ್ಲ ಜಾಸ್ತಿ ಬಡ ಕಂಟ್ರೀಸ್ಗಳು, ನೀವೆಲ್ಲ ಶ್ರೀಮಂತ ದೇಶಗಳು, ಆ ಕಡೆ ಈ ಕಡೆ ನೀವೆಲ್ಲ ಇದ್ದೀರಾ.
ನೀವು ಕೂಡ ಇದ್ರೆ ಇನ್ವಾಲ್ವ್ ಆಗಿ, ನೀವು ಇದರಿಂದ ಏನಾರ ಕಂಡಿಡಿದ್ರೆ ಅದು ಇಲ್ಲಿ ಮಾರ್ರಿ, ಇಲ್ಲಿ ಜೊತೆಗೆ ಸೇರ್ಕೊಳ್ಳಿ, ಸೋ ದಟ್ ವಿ ವಿಲ್ ಯುಟಿಲೈಸ್ ದಿ ಸೋಲಾರ್ ಎನರ್ಜಿ ಅಂತ ಇವರು ಹೇಳಿ ಸ್ಟಾರ್ಟ್ ಮಾಡಿದ್ದು. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಗುರ್ಗಾವ್ ಅಲ್ಲಿದೆ. ಯಾವ್ದಾದ್ರು ಒಂದು ಇಂಟರ್ನ್ಯಾಷನಲ್ ಅಲಯನ್ಸ್ ಇಂದು ಯಾವ್ದಾದ್ರು ಹೆಡ್ ಕ್ವಾರ್ಟರ್ ಇಂಡಿಯಾದಲ್ಲಿದೆ ಅಂದ್ರೆ ವೆರಿ ಫಸ್ಟ್ ಟೈಮು ಇದೇ ಇರೋದು. ಇನ್ಯಾವುದು ನಮಗೆ ಇಂಡಿಯಾದಲ್ಲಿ ಹೆಡ್ ಕ್ವಾರ್ಟರ್ ಆಗಿ ಇಂಟರ್ನ್ಯಾಷನಲ್ ರಿಲೇಟೆಡ್ ಅಲಯನ್ಸ್ ಯಾವ್ದು ಇರಲಿಲ್ಲ, ಗುರ್ಗಾವೇ ನಮಗೆ ಇರೋದು. ಓಕೆ, ಸೊ ಈಗ ನೋಡಿ ವರ್ಲ್ಡ್ ಬ್ಯಾಂಕ್ ಅಸಿಸ್ಟ್ ಮಾಡ್ತಿದೆ. ವರ್ಲ್ಡ್ ಬ್ಯಾಂಕ್ ನ ನಾನು ಇವಾಗ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಟಾಪಿಕ್ ಅಲ್ಲಿ ಇಲ್ಲಿ ಫೋಕಸ್ ಆನ್ ದಿ ISA ನೋಡೋಣ. ಸೊ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇಂಡಿಯಾದು ಫಸ್ಟ್ ಇಂಟರ್ನ್ಯಾಷನಲ್ ಇದು. ಸೊ 121 ಕಂಟ್ರೀಸ್ ಅಂತ ಕೊಟ್ಟಿದ್ದಾರೆ. ಇಟ್ ಇಸ್ ಮೋರ್ ದೆನ್ 120 ಕಂಟ್ರೀಸ್. ನೆಕ್ಸ್ಟ್ ಹೆಡ್ ಲೈನ್ ಬಿಟ್ರೆ ಇಂಡಿಯಾ ಅಂಡ್ ಫ್ರಾನ್ಸ್ ಇದೆ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ದೆನ್ ಡೌನ್ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಪ್ಯಾರಿಸ್ ಸಮಿಟ್ ಅಲ್ಲಿ ಇದು ಆಗಿದ್ದು. ಒನ್ಸ್ ಅಗೇನ್ ವಾಟ್ ಆರ್ ದಿಸ್ ಸಮಿಟ್, ಪ್ಯಾರಿಸ್, ಇವನ್ನೆಲ್ಲ ಮತ್ತೆ ನಾನು ನೆಕ್ಸ್ಟ್ ನಿಮಗೆ ಹೇಳ್ತಾ ಹೋಗ್ತೀನಿ ಸಬ್ಸಿಕ್ವೆಂಟ್ಲಿ. 2013 IAS ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ಬಂದಿತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಎರಡೇ ಸ್ಟೇಟ್ಮೆಂಟ್ ಇದ್ದಿದ್ದು. ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಆಸ್ ಯೂಶುವಲ್ ಕೊಡ್ತಾರಲ್ಲ, 1 ಕರೆಕ್ಟ್, 2 ಕರೆಕ್ಟ್, ಬೋತ್ ಕರೆಕ್ಟ್, ನೈದರ್ ಕರೆಕ್ಟ್. ಸ್ಟೇಟ್ಮೆಂಟ್ ಕೊಟ್ಟಿದ್ದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಯಾವುದಕ್ಕೋಸ್ಕರ, ಪಾವರ್ಟಿ ಅಲಿವೇಟ್ ಮಾಡೋಕ್ಕೋಸ್ಕರನ, ಯಾವುದಕ್ಕೆ ಹೆಸರು ಇರೋದೇನಿದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇಲ್ಲಿ ಸ್ಪೆಸಿಫಿಕ್ ಕಂಟ್ರೀಸ್ಗಳು ಬರ್ಬೋದಾ, ಬೇರೆ ಕಂಟ್ರೀಸ್ಗಳು ಬರ್ಬೋದಾ ಅನ್ನೋ ಕ್ವಶನ್ ಮಾರ್ಕ್. ಬರ್ಬೋದಾ? ಬರಂಗಿಲ್ಲ. ಸ್ಪೆಸಿಫಿಕ್ ಕಂಟ್ರೀಸ್ ಬರಂಗಿಲ್ಲ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಂದ್ರೆ ಬೇರೆ ಕಂಟ್ರಿನೂ ಬರ್ಬೋದು, ಬೇರೆ ಕಂಟ್ರಿನೂ. ದಟ್ ಈಸ್ ದ ಟ್ವಿಸ್ಟ್ ಅದರಲ್ಲಿ ಅವರು ಕೇಳಿದ್ದು ನಮಗೆ. ಓಕೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೈಯೆಸ್ಟ್ ದುಡ್ಡು ಯಾರು ಕೊಟ್ಟಿರೋದು ಇದಕ್ಕೆ? ಜಪಾನ್ ಹೈಯೆಸ್ಟ್ ದುಡ್ಡು, ಹೌದಾ? ಜಪಾನ್ ಆದ್ಮೇಲೆ ನೆಕ್ಸ್ಟ್ ಕೊಟ್ಟಿರೋದು USA. USA ಎಲ್ಲಿ ಬರುತ್ತೆ ಇಲ್ಲಿ ನಮಗೆ ಏಷ್ಯಾದಲ್ಲಿ? ಈ ಟ್ವಿಸ್ಟ್ ಕೇಳಿ ನಾವು ಹೆಸರು ನೋಡಿದ ತಕ್ಷಣ ತೊಗೊಂಡ್ಬಿಡ್ತೀವಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ಏಷ್ಯಾ ಅಷ್ಟೇ, ಮತ್ತೆ ಬೇರೆ ಬರಲ್ಲ, ಏಷ್ಯನ್ ಪೆಸಿಫಿಕ್ ಕಂಟ್ರೀಸ್ ಬರುತ್ತೆ ಇಲ್ಲಿ. ಸೊ ಆ ತರ ಕ್ವಶನ್ಸ್ ನ ಟ್ವಿಸ್ಟ್ ಮಾಡ್ತಾರೆ. ಹಂಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂದ್ರೆ ನಮಗೆ ಗೊತ್ತಿರುತ್ತೆ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ. ಇದ್ರ ಮಧ್ಯ ಇರೋ ದೇಶನೇ ಅಂತ ಅಂದ್ರೆ ಬೇರೆ ದೇಶ ಬರ್ಬೋದಾ? ಬರಂಗಿಲ್ಲ ಅಂತ ಅನ್ಕೊಂತೀವಿ. ದಟ್ ಈಸ್ ವೇರ್ ದ ಟ್ವಿಸ್ಟ್ ಅವ್ರು ನಮಗೆ ಕೊಡೋದು, ಅದನ್ನ ಕೇರ್ಫುಲ್ ಆಗಿ ಕೇಳಿ. ಓಕೆ, ಗೊತ್ತಾಯ್ತಾ ಇದು? ಓಕೆ, ನೆಕ್ಸ್ಟ್ ಒನ್ ಬನ್ನಿ. ಫಸ್ಟ್ ಸ್ಕ್ವಾಡ್ರಾನ್ ಆಫ್ LCA ತೇಜಸ್ ಇಂಡಕ್ಟೆಡ್ ಇಂಟು ಇಂಡಿಯನ್ ಏರ್ಫೋರ್ಸ್. ಓಕೆ, ವಾಟ್ ಈಸ್ LCA? ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಅರೌಂಡ್ ಇದನ್ನ 1990s ಇಂದ ಟ್ರೈ ಮಾಡ್ತಿದ್ದಾರೆ. ನಾವು ರಷ್ಯಾದ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಿದೀವಿ? ಮಿಗ್ ಫ್ಲೈಟ್ ಮೇಲೆ ಡಿಪೆಂಡ್ ಆಗ್ತಿದೀವಿ. ಈ ಮಿಗ್ ಬೇಡ, ನಾವೇ ಒಂದು ತಯಾರಿಸ್ಕೊಳೋಣ, ಇಂಡಿಜಿನಸ್ ನಮ್ಮ ಟೆಕ್ನಾಲಜಿ ಬಳಸಿ ನಾವೇ ತಯಾರಿಸ್ಕೊಳೋಣ ಅಂತ ಅಂದ್ಬಿಟ್ಟು ಇವರು ಪ್ಲಾನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಬಟ್ ಪ್ರೊವೈಡೆಡ್ ಏನು, ಇದರಲ್ಲಿ ನಮ್ದೇ ಇಂಜಿನ್ ಹಾಕೋಣ ಅಂತ ನಾವು ಯೋಚನೆ ಮಾಡಿದ್ದು. ಸೊ ಇಂಜಿನಿಗೆ ಮುಂಚೆನೆ, ಮಗು ಹುಟ್ಟೋಕಿನ ಮುಂಚೆನೆ ನಾಮಕರಣನೂ ಮಾಡಿದ್ರು. ಇಂಜಿನ್ ರೆಡಿ ಆಗಿಲ್ಲ, ಕಾವೇರಿ ಇಂಜಿನ್ ಅಂತ ಹೆಸರು ಕೊಟ್ಟರು. ಈ ಕಾವೇರಿ ಇಂಜಿನ್ ರೆಡಿ ಮಾಡ್ಕೊಂಡ್ರಲ್ಲಿ ಎಷ್ಟೊಂದು ಟೈಮ್ ಹಿಡಿತು, ಆಗ್ಲಿಲ್ಲ. ಕೊನೆಗೆ ಏನ್ ಮಾಡಿದ್ರು, ಈಗ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟಿಗೆ ಇದನ್ನ ಓಕೆ, ಇದ್ರ ಪಾಡಿಗೆ ಇದ್ರ ಶೋಧನೆ ಇದು ನಡೀತಿರ್ಲಿ, ಈ ಕಡೆ ಸೈಡ್ ಇಂದ ನಾವು USA ಇದು GE ಜನರಲ್ ಎಲೆಕ್ಟ್ರಿಕ್ ಇಂದ ಇಂಜಿನ್ ಹಾಕಿ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಮಾಡೋಣ. ಒನ್ ಆಫ್ ದಿ ಸ್ಪೆಷಲ್ ಥಿಂಗ್ ಅಬೌಟ್ ದಿಸ್ ರಿಪಬ್ಲಿಕ್ ಡೇ ಇದನ್ನ ನಾವು ನೆಕ್ಸ್ಟ್ 2017 ಇಂದ ನ್ಯೂಸ್ ಬಂದಾಗ ಬರ್ತೀವಿ. ಬಟ್ ಆದ್ರೂ ಮೆನ್ಷನ್ ಮಾಡ್ತಿದ್ದೀನಿ, ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಫಸ್ಟ್ ಟೈಮ್ ಇದನ್ನ ಫ್ಲೈ ಮಾಡಿದ್ದು ರಿಪಬ್ಲಿಕ್ ಡೇ ಟೈಮ್ ಅಲ್ಲಿ. ಸೊ ಹಂಗಾಗಿ ಇದು ಗೊತ್ತಿರಲಿ. ಅಂಡ್ ದೆನ್ ಇದು ಇಂಡಿಜಿನಸ್ಲಿ ಇದು ತಯಾರು ಮಾಡಿರೋದು. ಇದು ನೋಡಿ, LCA ನ ದಟ್ ಈಸ್ ತೇಜಸ್ ನ ರಿಮೆಂಬರ್ ಇಟ್ ಆಸ್ ಮಿಸ್ಟರ್ ತೇಜಸ್ ಅಂತ ನೆನ್ಬಿಟ್ರೆ ಬೆಟರ್. ಯಾಕೆ? M6 ಮಲ್ಟಿ ರೋಲ್, S it is single engine, okay, and then it is the smallest and this is of the supersonic. Next, India ranks 105th in 2016 human capital index. ಇದರಲ್ಲಿ ಏನು ಇಂಪಾರ್ಟೆಂಟು? ಈ 105th ಇಂಪಾರ್ಟೆಂಟ್ ಇಲ್ಲ. ನಾವು ಹಂಗೆ ಇಂಡೆಕ್ಸಿನ ಇದನ್ನ ತೆಗೆದ್ರೆ ನಮಗೆ ಎಷ್ಟು ಇಂಡೆಕ್ಸ್ ಬರುತ್ತೆ? ಒಂದು 100-150 ಇಂಡೆಕ್ಸ್ ಬರುತ್ತೆ. ಯಾವ್ದು 105, ಯಾವ್ದು 106 ರ್ಯಾಂಕಿಂಗು ಅದೆಲ್ಲ ಬೇಡ. ಸರ್ಟೈನ್ ಇಂಪಾರ್ಟೆಂಟ್ ವಿಚಾರಗಳಿದ್ದಾಗ ನಾವು ಅದನ್ನ ಗೌರ್ಮೆಂಟ್ ರಿಲೇಟೆಡ್ ಕೊಟ್ರೆ ನಾವು ಲಾಸ್ಟ್ಗಿಂತ ಬೆಟರ್ ಆಗಿದೀವ, ವರ್ಸ್ಟ್ ಆಗಿದೀವ ಅಂತ. 99% ಆಫ್ ಆಲ್ ದ ಇಂಡೆಕ್ಸ್ ವಿ ಆರ್ ಬೆಟರ್ ಅಂಡ್ ಡೈರೆಕ್ಟ್ಲಿ ನೀವು ಅದನ್ನ ಲಾಸ್ಟ್ ಗೌರ್ಮೆಂಟ್ ಚೇಂಜ್ ಆದಾಗಿಂದ ಇಟ್ ಈಸ್ ಬೆಟರ್. ಬಟ್ ಇದನ್ನೇ UPSC ನಲ್ಲಿ ಈ ಕ್ವಶನ್ 2017 ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರು. ದಟ್ ಈಸ್ ಯಾವ್ದಿದು? ಈ ರಿಪೋರ್ಟ್ ಕೊಡೋದು ವರ್ಲ್ಡ್ ಎಕನಾಮಿಕ್ ಫೋರಂ ಈ ರಿಪೋರ್ಟ್ ನ ಕೊಡೋದು. ನಿಮಗೆ ಇಲ್ಲಿ ಗೊತ್ತಿರಬೇಕು,
ಆಫ್ಟರ್ನೂನ್ ನಾವು ಸೆಷನ್ ಆದ್ಮೇಲೆ ನಾವು ಇನ್ನೊಂದು ಮೆಟೀರಿಯಲ್ ಕೊಡ್ತೀವಿ ನಿಮಗೆ, ಅದರಲ್ಲಿ ಟೋಟಲ್ ನಾವು ಟೇಬಲ್ ಕೊಡ್ತೀವಿ. ಓಕೆ, ಈ ಟೇಬಲಲ್ಲಿ ನಿಮಗೆ ಯಾವುದು ವರ್ಲ್ಡ್ ಬ್ಯಾಂಕ್ ಕೊಡೋ ರಿಪೋರ್ಟ್ ಯಾವುದು, IMF ಕೊಡೋ ರಿಪೋರ್ಟ್ ಯಾವುದು? ಬಿಕಾಸ್ 2014 ದಟ್ ಈಸ್ ಎಕನಾಮಿಕ್ ಔಟ್ಲುಕ್ ಅಂತ ರಿಪೋರ್ಟ್ ಯಾರು ಕೊಡ್ತಾರೆ ಅಂತ ಕೇಳಿದ್ರು. 2015 ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಯಾರು ಕೊಡ್ತಾರೆ ಅಂತ ಕೇಳಿದ್ರು. ಐ ಆಮ್ ಟಾಕಿಂಗ್ ಅಬೌಟ್ IAS ರಿಲೇಟೆಡ್. 2017 ಈಗ ಜೆಂಡರ್ ಪ್ಯಾರಿಟಿನೋ ಸಮಥಿಂಗ್ ಅದನ್ನ ಕೇಳಿದ್ರು ಯಾರು ಕೊಡ್ತಾರೆ ಅಂತ. ಸೊ ಹಂಗಾಗಿ ಈ ರಿಪೋರ್ಟ್ ಯಾವ್ಯಾವ ರಿಪೋರ್ಟ್ ಯಾರ್ಯಾರು ಕೊಡ್ತಾರೆ ಅಂತ ನಮಗೆ ಗೊತ್ತಿರಬೇಕು. ಮೇನ್ಲಿ ಕನ್ಫ್ಯೂಸ್ ಆಗೋದು ನೀವು ವರ್ಲ್ಡ್ ಬ್ಯಾಂಕ್ ಮತ್ತೆ IMF ರಿಪೋರ್ಟ್ ಇಂದ ಇದ್ ಮಾಡ್ತೀರಾ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂತ ಇದೆ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್. ವರ್ಲ್ಡ್ ಬಂತು ಅಂತ ವರ್ಲ್ಡ್ ಬ್ಯಾಂಕ್ ಅಂತ ಟಿಕ್ ಹೊಡಿಬೇಡಿ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಇಟ್ ಈಸ್ ದಿ IMF. ಸೊ ಕೆಲವು ವರ್ಡ್ಗಳು ನಮಗೆ ಆ ಥರ ಟ್ವಿಸ್ಟ್ ಇರುತ್ತೆ, ಅದನ್ನ ನೋಡ್ಕೊಳ್ಳಿ. ಇಲ್ಲಿ ನಮಗೆ ದಿ WEF ವರ್ಲ್ಡ್ ಎಕನಾಮಿಕ್ ಫೋರಮ್ ರಿಪೋರ್ಟ್ ಅಂತ ನಾವಿಲ್ಲಿ ನೋಡಿದೀವಿ. ಇದರಲ್ಲಿ ಇನ್ನೊಂದೆರಡು ರಿಪೋರ್ಟ್ಗಳು WEF ಕೊಡೋದೇನೆ ನೀವಲ್ಲಿ ಮೇಲ್ ಬರ್ಕೊಳ್ಳಿ. ದಟ್ ಈಸ್ ಅದರ್ ರಿಪೋರ್ಟ್ಸ್ ಆಫ್ WEF. ಈ ಮೂರು ನಿಮಗೆ ಗೊತ್ತಿರಲಿ. ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್, ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್, ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್, ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಇಂಡೆಕ್ಸ್, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಇಂಡೆಕ್ಸ್. ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಇದು ನೋಡಿರ್ಬೋದು, ಯಾವುದು ಕಾಂಪಿಟೇಟಿವ್ ಇಂಡೆಕ್ಸ್ ಅಂತ ನೋಡಿರ್ಬೋದು. ನಮ್ಮ ಸ್ಟೇಟಲ್ಲೇ ಯಾರು ಜಾಸ್ತಿ ಕಾಂಪಿಟೇಷನ್ ಮಾಡ್ತಿದ್ದಾರೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇರ್ಬೋದು. ಇದೆಲ್ಲ ಯಾರು ರಿಪೋರ್ಟ್ ಕೊಡ್ತಾರೆ? ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಯಾರು ಕೊಡಬಹುದು? ವರ್ಲ್ಡ್ ಬ್ಯಾಂಕಾ? ಮತ್ತೆ ಯಾರು ಯಾರು? ಇಸ್ ಜಸ್ಟ್ ಲೈಕ್ ಇಸ್ ಫ್ಯಾಕ್ಟ್ ಬೇಸ್, ನೆನ್ಪಿಡ್ಬೇಕು ಅಷ್ಟೇ. ಒನ್ ಆರ್ ದಿ ಅದರ್ ವೇ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇದನ್ನ ವರ್ಲ್ಡ್ ಬ್ಯಾಂಕೆ ಕೊಡೋದು. ಸೊ ಈ ತರ ರಿಪೋರ್ಟ್ಗಳು ನಿಮಗೆ ಗೊತ್ತಿರಲಿ. ಆ ಹೆಸರುಗಳು ಯಾವ್ಯಾವುದು ಅಂತ, ಆ ರಿಪೋರ್ಟ್ಗಳ ಹೆಸರು ನಿಮಗೆ ಗೊತ್ತಿರಲಿ. ಓಕೆ, ದೆನ್ ಇದರಲ್ಲಿ ಫಸ್ಟ್ ಕಂಟ್ರಿ ಫಿನ್ಲ್ಯಾಂಡ್, ಎಲ್ಲದನ್ನು ಟೋಟಲ್ ಈ ಕಡೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಏನಿದೆ ಅವೇ ಮ್ಯಾಕ್ಸಿಮಮ್ ನಮಗೆ ಫಸ್ಟ್ ಬರುವಂಥದ್ದು. ಡೌನ್ ಬನ್ನಿ, ಇಲ್ಲಿ ನೀವು ನೋಡ್ಬೇಕಾಗಿರೋದು ಇಂಡಿಯನ್ ನೇಬರ್ಸ್ ಅಲ್ಲಿ ಪಾಕಿಸ್ತಾನ್ ನೇಪಾಳ ಬಿಟ್ರೆ ನಾವು ಇನ್ನೆಲ್ಲಕ್ಕಿಂತ ಫಸ್ಟ್. ಬ್ರಿಕ್ಸ್ ಅಲ್ಲಿ ನಾವು ಲಾಸ್ಟ್. ಈ ಎರಡು ಪಾಯಿಂಟ್ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ದೇರ್ ಆರ್ ಸೋ ಮೆನಿ ಮಿನಿಸ್ಟ್ರೀಸ್. ನಮಗೆ ಮಿನಿಸ್ಟ್ರೀಸ್ಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಪ್ರೆಸೆಂಟ್ಲಿ ಎಷ್ಟು ಮಿನಿಸ್ಟ್ರಿ ಇದೆ ಹಂಗೇನು ನಂಬರ್ ಕೇಳಲ್ಲ, ಬಟ್ ಆದ್ರೂ ನಮಗೆ ಫಾರ್ಮಾಸ್ಯೂಟಿಕಲ್ ಅಂದ್ರೆ ಯಾವ್ದು ಅಂಡರ್ ಬರುತ್ತೆ, ಮಿನಿಸ್ಟ್ರಿ ಅಂಡರು, ಇದು ನಮಗೆ ಗೊತ್ತಿರಬೇಕು. ಸೊ ಫಾರ್ಮಾಸ್ಯೂಟಿಕಲ್ ಅಂದ್ರೆ ಮಾತ್ರೆ ಗುಳಿಗೆ ಅಂದ ತಕ್ಷಣ ಹೆಲ್ತಿಗೆ ಹೋಗ್ತೀವಿ, ಬಟ್ ಅದು ಬರೋದು ನಮಗೆ ಕೆಮಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇದರಲ್ಲಿ. ಹೊಸದು ಯಾವ್ದು ಆ್ಯಡ್ ಮಾಡಿದ್ದಾರೆ, ಸ್ಕಿಲ್ ಮಿನಿಸ್ಟ್ರಿ ಆ್ಯಡ್ ಮಾಡಿದ್ದಾರೆ, ಆಯುಷ್ ಮಿನಿಸ್ಟ್ರಿ ಆ್ಯಡ್ ಮಾಡಿದ್ದಾರೆ, ಆಮೇಲೆ ಗಂಗಾ ರೆಜ್ಯುನೇಷನ್ ಅನ್ನೋ ಟರ್ಮ್ನ ಕ್ಲೈಮೇಟ್ ಇದಕ್ಕೆ, ಆಮೇಲೆ ಕ್ಲೈಮೇಟ್ ಚೇಂಜನ್ನ ಆ್ಯಡ್ ಮಾಡಿದ್ದಾರೆ. ಸೊ ಈ ಥರದ್ದೆಲ್ಲ ಸರ್ಟನ್ ಗೊತ್ತಿರಬೇಕು. ಫೈನ್, ನೆಕ್ಸ್ಟ್ ಬನ್ನಿ. ರಿಂಪ್ಯಾಕ್. ರಿಂಪ್ಯಾಕ್, ದಿಸ್ ಈಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಎಕ್ಸರ್ಸೈಸ್. ಓಕೆ, ಇದು 2016 ಅಲ್ಲಿ ಹವಾಯ್ ಎಲ್ಲಿ ಆಯ್ತಿದು. 2 ವರ್ಷಕ್ಕೊಂದ್ಸತಿ ಇಲ್ಲಿರೋಂಥ ಎಲ್ಲಾ ಕಂಟ್ರೀಸ್ ನೀವು ನೆನ್ಪಿಡೋದು ಬೇಡ. ಇದು ನೋಡಿ, ರಿಂಪ್ಯಾಕ್. ರಿಂಪ್ಯಾಕ್ ಅಂದ್ರೆ ಏನು? ರಿಮ್ ಆಫ್ ದಿ ಪೆಸಿಫಿಕ್. ಪೆಸಿಫಿಕ್ ಅಂದ್ರೆ ಯಾವುದು? ಈಗ ನಾವು ಇದು ವರ್ಲ್ಡ್ ಮ್ಯಾಪ್ ನಾವು ಇದನ್ನ ತಗೊಂಡ್ರೆ, ಸೊ ದಿಸ್ ಇಸ್ ದಿ ಪೆಸಿಫಿಕ್ ಫಾರ್ ಅಸ್. ಈ ಸೈಡ್ ನಾವೇನು ಇಲ್ಲಿ ನೋಡ್ತಿದೀವಿ, ಈ ಸೈಡ್ ನೋಡ್ತಿದೀವಿ. ಸೊ ಪೆಸಿಫಿಕ್ ಕಂಟ್ರೀಸ್ ಎಕ್ಸೈಸ್. ಇಂಡಿಯಾ ಬರುತ್ತಾ ಮತ್ತಲ್ಲಿಗೆ? ಪೆಸಿಫಿಕ್ ಅಲ್ಲಿ ಇಂಡಿಯಾ ಬರಲ್ಲ, ಬಟ್ ಈ ಎಕ್ಸೈಸ್ ಅಲ್ಲಿ ಇಂಡಿಯಾ ಇದೆ. ಅದೇ ನೀವು ಪಾಯಿಂಟ್ ಅನ್ನ ನೀವು ನೋಡ್ಕೊಬೇಕು. ದಟ್ ಇಸ್ ದ ಪಾಯಿಂಟ್, ಟ್ರ್ಯಾಪ್ ಪಾಯಿಂಟ್. ನೀವು ಅದನ್ನ ನೋಡ್ಕೊಬೇಕು. ಈ ತರ ಟ್ರ್ಯಾಪ್ ಪಾಯಿಂಟ್ಗಳೇ ಕೇಳೋದು. ನೆಕ್ಸ್ಟ್, 51st ಜ್ಞಾನಪೀಠ ಅವಾರ್ಡ್ ಕನ್ಫರ್ಡ್. ಇದು ಒಂದು ವಿಚಾರ ನಮಗೆ ಗೊತ್ತಿರಬೇಕು. ಗೌರ್ಮೆಂಟ್ ಕೊಡುತ್ತಾ ಜ್ಞಾನಪೀಠ ಅವಾರ್ಡ್? ಗೌರ್ಮೆಂಟ್ ಕೊಡೋದಿಲ್ಲ. ಜ್ಞಾನಪೀಠ ಅವಾರ್ಡ್ ಗೌರ್ಮೆಂಟ್ ಕೊಡೋದಿಲ್ಲ. ಓಕೆ, ಇದು 51st ರಘುವೀರ್ ಚೌಧರಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮಗೆ 2017 52nd ಇಂದು ನಮಗೆ ನೆಕ್ಸ್ಟ್ ಅವಾರ್ಡ್ ಬರುತ್ತೆ. ಅದನ್ನು ನಾವು ಹೆಸರು ನೋಡೋಣ. ಇಲ್ಲಿ ನೋಡಿ, ಲಾಸ್ಟ್ ಬಟ್ ಒಂದೆಲ್ಲ ನೋಡಿ, ಅವಾರ್ಡು ಹೈಯೆಸ್ಟ್ ಲಿಟ್ರರಿ ಅವಾರ್ಡು ಜ್ಞಾನಪೀಠ ಅಂದ ತಕ್ಷಣ ನಮಗೆ ಫಸ್ಟ್ ಅಂದ್ರೆ ಏನು? ಗೋಲ್ಡ್ ಮೆಡಲ್, ಗೋಲ್ಡ್ ಸಮಥಿಂಗ್ ಅಂತ ಮಾತಾಡ್ತೀವಿ. ಇಲ್ಲಿ ನೋಡಿ, ಇಟ್ ಇಸ್ ದ ಬ್ರಾನ್ಸ್ ರೆಪ್ಲಿಕಾ ದಟ್ ಇಸ್ ಬಿನ್ ಗಿವನ್. ಮತ್ತೆ ಗೋಲ್ಡ್ ಥರ್ಡ್ ಪ್ರೈಸಿಗೆ ಬ್ರಾನ್ಸ್. ಇದು ಯಾಕೆ ಇಲ್ಲಿ ಇದು ನೋಡ್ಕೊಳ್ಳಿ, ಬ್ರಾನ್ಸ್ ರೆಪ್ಲಿಕಾ. ಹೈಯೆಸ್ಟ್ ಯಾವ್ದಿಗೆ ಜ್ಞಾನಪೀಠ? ಕರ್ನಾಟಕದಲ್ಲೇ. ಲಾಸ್ಟ್ ಸಿಕ್ಕಿರೋದು ಕಂಬಾರಿಗೆ. ಓಕೆನಾ? ಆಮೇಲೆ ಅದೇ ಫಸ್ಟ್ ಇಂದ ಎಲ್ಲಾರ್ದು ನಿಮಗೆ ಗೊತ್ತಿರಬೇಕು. ಯಾವುದು ಯಾ ಕವನಕ್ಕೆ ನಿಮಗೆ ಗೊತ್ತಿರಬೇಕು. ಕುವೆಂಪು ಶ್ರೀ ರಾಮಾಯಣ ದರ್ಶನಮ್ಮು, ಆಮೇಲೆ ದ.ರಾ ಬೇಂದ್ರೆ ನಾಲ್ಕು ತಂತಿ, ಆಮೇಲೆ ಶಿವರಾಮ್ ಕಾರಂತರು ಮೂಕಜ್ಜಿಯ ಕನಸುಗಳು, ಮಾಸ್ತಿ ಅವರು ಚಿಕ್ಕವೀರ ರಾಜೇಂದ್ರ, ಆಮೇಲೆ ನೆಕ್ಸ್ಟ್ ಗೋಕಾಕ್ ಅವರು ಭಾರತ ಸಿಂಧುರಶ್ಮಿ. ಅದಾದ್ಮೇಲೆ ಮಿಕ್ಕಿದ್ದು 3 ಜನ ಏನು, ದೇ ಆರ್ ದಿ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದಿ ಕನ್ನಡ ಲಿಟರೇಚರ್.
ಇದು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಪ್ರೀವಿಯಸ್ಲಿ ಬರೀ ಒಂದು ಕೃತಿಗಷ್ಟೇ ಕೊಡ್ತಿದ್ರು ಜ್ಞಾನಪೀಠ. ಈ ತರ ಇವ್ರ ಲೈಫ್ ಟೈಮ್ ಕಾಂಟ್ರಿಬ್ಯೂಷನ್ ಮಾಡಿದ ಲಿಟರೇಚರ್ಗೆ ಅಂತ ಕೊಡ್ತಿರ್ಲಿಲ್ಲ. ಬಟ್ ಅದಾದ್ಮೇಲೆ ಅದನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಕೊಡೋಕೆ ಸ್ಟಾರ್ಟ್ ಆದ್ಮೇಲೆ ಕನ್ನಡದಲ್ಲಿ ಯು ಆರ್ ಅನಂತಮೂರ್ತಿ, ಆಮೇಲೆ ನಮಗೆ ಯಾರು ಗಿರೀಶ್ ಕರ್ನಾಡ್ ಅವರು, ಕಂಬಾರ್ ಅವರು, ಇವ್ರು 3 ಜನ ಬಂದಿದ್ದು. ಅದರಲ್ಲೂ ನಮಗೆಲ್ಲರೂ ನವೋದಯ ಸಾಹಿತಿಗಳೇ ಇವರೆಲ್ಲ, ಇಬ್ರು ಬಿಟ್ಟು. ಯಾರು? ಗಿರೀಶ್ ಕಾರ್ನಾಡ್ ಮತ್ತೆ ಯು ಆರ್ ಅನಂತಮೂರ್ತಿ ಬಿಟ್ರೆ ಮಿಕ್ಕವರೆಲ್ಲ ನವೋದಯ ಇದ್ರಲ್ಲೇ ಬರ್ದವರು. ನೆಕ್ಸ್ಟ್, ಪೆರು ಡಿಕ್ಲೇರ್ಸ್ ಝೀಕಾ ಎಮರ್ಜೆನ್ಸಿ ಅಕ್ರಾಸ್ ನಾರ್ಥರ್ನ್ ಹಾಫ್ ಆಫ್ ದಿ ಕಂಟ್ರಿ. ದಿಸ್ ಇಸ್ ದಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಝೀಕಾದು. ಯಾಕೆಂದ್ರೆ 2014 IAS ದಟ್ ಈಸ್ KAS ಪ್ರಿಲಿಮ್ಸ್ ಅಲ್ಲಿ ಇವರು ಒನ್ಸ್ ಅಗೇನ್ ಏಡಿಸ್ ಈಜಿಪ್ಟಿ ಮಸ್ಕಿಟೋ ಬಗ್ಗೆ ಕೇಳಿದ್ರು. ಓಕೆನಾ? ಬಟ್ ಇಲ್ಲಿ ಇದರಲ್ಲಿ ನೋಡಿ, ಈ ಪ್ರೋಗ್ರಾಮ್ ಅಲ್ಲಿ ಇಟ್ ಇಸ್ ಎ ವೆಕ್ಟರ್ ಬಾರ್ನ್ ಡಿಸೀಸ್ ಅಂತ ಇದೆ ಅಬೌಟ್ ಝೀಕಾ ವೈರಸ್ ಅಂತ ನೋಡಿ ಥರ್ಡ್ ಲೈನ್ ಅಲ್ಲಿ. ವೆಕ್ಟರ್ ಬಾರ್ನ್ ಡಿಸೀಸ್. ಏನಿದು ವೆಕ್ಟರ್ ಬಾರ್ನ್ ಡಿಸೀಸ್ ಅಂದ್ರೆ? there should be one vector that is responsible for carrying. ಓಕೆ, ಇಂಡಿಯಾದಲ್ಲಿ ಕೂಡ ಯಾವಾಗ ನಮಗೆ ಟ್ರಾಪಿಕಲ್ ಕಂಟ್ರೀಸ್ ಅಂತ ನೋಡ್ತೀವೋ, ಟ್ರಾಪಿಕಲ್ ಕಂಟ್ರೀಸ್ ಅಲ್ಲಿ ಏನ್ ಜಾಸ್ತಿ? ಬಿಸಿಲು ಜಾಸ್ತಿ, ಮಳೆ ಜಾಸ್ತಿ. ಸೊ ಹಂಗಾಗಿ ರೀಪ್ರೊಡಕ್ಷನ್ ರೇಟ್ ಹೈಯರ್. ಸೊ ಹಂಗಾಗಿ ಈ ವೆಕ್ಟರ್ಸ್ ಅದ್ರ ಸ್ಯಾಂಡ್ ಫ್ಲೈ ಇರ್ಬೋದು ಅಥವಾ ಮಸ್ಕಿಟೋ ಇರ್ಬೋದು, ಇವೆಲ್ಲ ಜಾಸ್ತಿ. ಸೊ ಅದಕ್ಕೋಸ್ಕರ ಟ್ರಾಪಿಕಲ್ ಏರಿಯಾದಲ್ಲೇ ಜಾಸ್ತಿ ನಮಗೆ ಈ ವೆಕ್ಟರ್ ಬೋರ್ನ್ ಡಿಸೀಸ್ ಇರೋದು. ಇಂಡಿಯಾ ಬೀಯಿಂಗ್ ಒನ್ ಆಫ್ ದ ಟ್ರಾಪಿಕಲ್ ಕಂಟ್ರಿ, ನಾವು ಕೂಡ ವೆಕ್ಟರ್ ಬೋರ್ನ್ ಡಿಸೀಸ್ ಗಳನ್ನ ತಡಿಬೇಕು ಅಂತ ಅಂದ್ಬಿಟ್ಟು ನಾವು ಪ್ಲಾನ್ ಮಾಡಿದ್ದೀವಿ. ಈ ವೆಕ್ಟರ್ ಬಾರ್ನ್ ಡಿಸೀಸ್ ಇಂಡಿಯಾದಲ್ಲಿ ಯಾವ್ದಿದೆ, ವಿಚ್ ಆರ್ ದಿ ಮೇಜರ್ ಪ್ರಾಬ್ಲಮ್ ಅಂದಾಗ ಇದು ಒಂದು ಪ್ರಾಪರ್ ಟೇಬಲ್ ಇದೆ. ನೀವು ಈ ಟೇಬಲ್ ನ ಇದೇ ತರ ನಾ ಬರ್ತೀನಿ, ಬರ್ಕೊಳ್ಳಿ ಇದನ್ನ. ಓಕೆ, ಒಮ್ಮೆ ನೋಡ್ಕೊಳ್ಳಿ. ನಾವು ಇದು ಝೀಕಾ ಟಾಪಿಕ್ ಬಂದಿದೆ, ವೆಕ್ಟರ್ ಬಾರ್ನ್ ಡಿಸೀಸ್. ವೆಕ್ಟರ್ ಬಾರ್ನ್ ಡಿಸೀಸಸ್ ಇಂಡಿಯಾದಲ್ಲಿ ದೀಸ್ ಆರ್ ದಿ ವೆಕ್ಟರ್ ಬಾರ್ನ್ ಡಿಸೀಸಸ್. ಅಂದ್ರೆ ಏನೋ ಒಂದು ವೆಕ್ಟರ್ ಕ್ಯಾರಿ ಮಾಡಿದೆ ಅಂತ. ಇದರಲ್ಲಿ ನಾವು ಪ್ರೋಟೋಜೋವಾ ಇಂದ ರೆಸ್ಪಾನ್ಸಿಬಲ್ ಆಗಿರುವಂತ ಡಿಸೀಸ್ ಯಾವುದು, ವೈರಸ್ ಇಂದ ರೆಸ್ಪಾನ್ಸಿಬಲ್ ಆಗಿರುವಂತ ಡಿಸೀಸ್ ಯಾವುದು, ಪ್ಯಾರಾಸೈಟ್ ಇಂದ ರೆಸ್ಪಾನ್ಸಿಬಲ್ ಆಗಿರುವಂತ ಡಿಸೀಸ್ ಯಾವುದು, ಇದು ಗೊತ್ತಿರಬೇಕು. ಓಕೆ, ಇದರಲ್ಲಿ ನೀವು ಫಸ್ಟ್ ಇದರಲ್ಲಿ ಯಾವ್ದು ಅಂತ ತಿಳ್ಕೊಳ್ಳಿ. ಪ್ರೋಟೋಜೋವಾ ಅಂದ್ರೆ ಮಲೇರಿಯಾ ಮತ್ತೆ ಕಾಲಾಜಾರ್. ಮಲೇರಿಯಾ ಕಾಸ್ ಮಾಡೋದು ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ. ಕಾಲಾಜಾರ್ ಕಾಸ್ ಮಾಡೋದು ಫೀಮೇಲ್ ಸ್ಯಾಂಡ್ ಫ್ಲೈ. ಬಟ್ ಇದು ವೈರಲ್ ಡಿಸೀಸಾ? ಅಲ್ಲ, ಪ್ರೋಟೋಜೋವಾ. ಓಕೆ, ಅದನ್ನೇ ನಾವು ಇಲ್ಲಿ ಡೆಂಗು, ಚಿಕನ್ ಗುನ್ಯಾ, ಜಾಪನೀಸ್ ಎನ್ಸೆಫೆಲಿಟಿಸ್, ಈ 3 ಡಿಸೀಸ್ ಅಫ್ಕೋರ್ಸ್ ಇಟ್ ಇಸ್ ಎ ವೆಕ್ಟರ್ ಬಾರ್ನ್ ಡಿಸೀಸ್. ಅಂದ್ರೆ ಏನು, ವೆಕ್ಟರ್ ಕ್ಯಾರಿ ಮಾಡ್ತಿದೆ ಅಂತ. ಬಟ್ ಆ ಕ್ಯಾರಿ ಮಾಡ್ತಿರೋದು ಏನ್ ಕ್ಯಾರಿ ಮಾಡ್ತಿದೆ? ಇವಾದ್ರೆ ಪ್ರೋಟೋಜೋವನ್ ಕ್ಯಾರಿ ಮಾಡ್ತಿತ್ತು, ಇದೇನ್ ಕ್ಯಾರಿ ಮಾಡ್ತಿದೆ? ಇಟ್ ಇಸ್ ಕ್ಯಾರಿಂಗ್ ದಿ ವೈರಸ್. ಸೊ ಡೆಂಗು, ಚಿಕನ್ ಗುನ್ಯಾ ಇವೆರಡು ಏಡಿಸ್ ಈಜಿಪ್ಟಿ ಮಸ್ಕಿಟೋ ಇಂದ ನಮಗೆ ಬರೋದು. ಜಾಪನೀಸ್ ಎನ್ಸೆಫೆಲಿಟಿಸ್ ಇದು ಕೂಲೆಕ್ಸ್ ಮಸ್ಕಿಟೋ ಇಂದ ಬರೋದು. ಅಲ್ಲಿ ನಾವು 3 ತರ ಮಸ್ಕಿಟೋ ನೋಡಿದ್ವಿ ಆಗ್ಲೇ, ಅನಾಫಿಲಸ್ ಮಸ್ಕಿಟೋ, ಏಡಿಸ್ ಮಸ್ಕಿಟೋ, ಕೂಲೆಕ್ಸ್ ಮಸ್ಕಿಟೋ. ಯಾವ್ದಕ್ಕೆ ನಮಗೆ ಗೊತ್ತಿರಲಿ. ಇದ್ರ ಜೊತೆಗೆ ಈ ಏಡಿಸ್ ಮಸ್ಕಿಟೋನ ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಝೀಕಾ ಅಂಡ್ ದಿ ಯೆಲ್ಲೋ ಫೀವರ್. ಅಲ್ಲಿಗೆ ಫಸ್ಟ್ ಪೊಸಿಷನ್ ಇದಕ್ಕೆ ಬಂತು, ಎಡಿಸಿಗೆ. ಸೊ 4 ಮೇನ್ ಥಿಂಗ್ಸ್. ಚಿಕನ್ ಗುನಿಯಾ, ಇವಾಗ ಡೆಂಗು, ಇದು ನಿಮಗೆ ಗೊತ್ತಿದೆ. ಡೆಂಗು ಅಂದ್ರೆ ಏನಾಗುತ್ತೆ? ಸೊ ನಮಗೆ ಅದಕ್ಕೆ ಸೊ ಅಡ್ಮಿಟ್ ಮಾಡಿ ಸೊ ಬ್ಲಡ್ ಇದನ್ನ. ಚಿಕನ್ ಗುನಿಯಾ ಅಂದ್ರೆ ಎಲ್ಲಿಂದ ಬಂದಿದ್ದೀವಿ ವರ್ಡ್? ಆಕ್ಚುಲಿ ಇದರಲ್ಲಿ ಇಂಡಿಯಾದಲ್ಲಿ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಚಿಕನ್ ಗುನಿಯಾ ಚಿಕನ್ ತಿನ್ಬಾರ್ದು. ಚಿಕುನ್ ಗುನಿಯಾ ಇಟ್ ಈಸ್ ಅನ್ ಆಫ್ರಿಕನ್ ವರ್ಡ್. ಅಂದ್ರೆ ಏನು? ದಟ್ ವಿಚ್ ಬೆಂಡ್ಸ್ ಅಪ್. ಯಾವ್ದು ಬೆಂಡ್ ಆಗುತ್ತೋ ಅದಕ್ಕೆ ಆಫ್ರಿಕಾದಲ್ಲಿ ಚಿಕುನ್ ಗುನಿಯಾ ಅಂತ ಹೇಳ್ತಾರೆ. ಅದನ್ನೇ ಇವರು ದಟ್ ವಿಚ್ ಬೆಂಡ್ಸ್ ಅಪ್ ಇಸ್ ನಥಿಂಗ್ ಬಟ್ ದಿ ಚಿಕನ್ ಗುನಿಯಾ. ಅದು ಕೂಡ ಯಾವ್ದ್ರಿಂದ ಕಾಸ್ ಆಗುತ್ತೆ? ಏಡಿಸ್ ಇಂದ ನಮಗೆ ಕಾಸ್ ಆಗುತ್ತೆ. ನಮಗಿರೋದು ಝೀಕಾ. ವಿ ಆರ್ ಕಮಿಂಗ್ ಟು ದಿಸ್ ಪಾಯಿಂಟ್. ಬಟ್ ಪೆರಿಫೆರಲ್ ಅಲ್ಲಿ ನಮಗೆ ಮುಂಚೆ ಕೇಳ್ತಿಲ್ಲ. 4ರಲ್ಲಿ 4 ಕ್ವಶನ್ ಕೇಳಿ 4 ಆಪ್ಷನ್ ನಮಗೆ ಕೇಳ್ತಿಲ್ಲ. ಏನು? ಒಂದು ಕ್ವಶನ್ ಕೇಳ್ತಾರೆ, 1 ಸ್ಟೇಟ್ಮೆಂಟ್, 2 ಸ್ಟೇಟ್ಮೆಂಟ್, 3 ಸ್ಟೇಟ್ಮೆಂಟ್, 1 ಕರೆಕ್ಟ್, 1 and 2 ಕರೆಕ್ಟ್, 1 and 3 ಕರೆಕ್ಟ್, ನನ್ ಆಫ್ ದಿ ಅಬೌವ್ ಕರೆಕ್ಟ್, ಆಲ್ ಆಫ್ ದಿ ಅಬೌವ್ ಕರೆಕ್ಟ್, ಈ ತರ ಕೇಳ್ತಾರೆ. ಸೊ ಸ್ವಲ್ಪ ಪೆರಿಫೆರಿ ನಮಗೆ ಗೊತ್ತಿರಬೇಕು. ಓಕೆ, ಬಜೆಟ್ ಮತ್ತೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4. ಓಕೆ, ಇದನ್ನ ಹೇಳಿಲ್ಲ, ಸಾರಿ. ಪ್ಯಾರಾಸೈಟ್ ಇಂದ ಕಾಸ್ ಆಗೋದು ಫಿಲಾರಿಸಿಸ್ ಮತ್ತೆ ಎಲಿಫೆಂಟಾಸಿಸ್. ಫಿಲಾರಿಸಿಸ್ ಬ್ಲ್ಯಾಕ್ ಫ್ಲೈ ಇಂದ, ಎಲಿಫೆಂಟಾಸಿಸ್ ಒನ್ಸ್ ಅಗೇನ್ ಇಟ್ ಈಸ್ ಫ್ರಮ್ ದಿ ಮಸ್ಕಿಟೋ ಇಂದ. ಓಕೆ, ದೇರ್ ಇಸ್ ನೋ ಸ್ಪೆಸಿಫಿಕ್ ಜನರ್ ಆಫ್ ಮಸ್ಕಿಟೋ. ಸ್ಪೆಸಿಫಿಕ್ ಜನರ್ ಇದಕ್ಕಿಲ್ಲ. ಬಜೆಟ್ ಅಲ್ಲಿ ಮತ್ತೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆನಲ್ಲಿ ರೀಸೆಂಟ್ ಆಗಿ ಇವ್ರು ಇದನ್ನ ಡೇಟ್ ನಿಮಗೆ ಗೊತ್ತಿರಲಿ, ಇವರು ಇದನ್ನ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಈಗ 2017 ಮುಗಿಯೋಷ್ಟೊತ್ತಿಗೆ ಫಿಲಾರಿಸಿಸ್ ಮತ್ತೆ ಕಾಲಾಜಾರ್ನ ಇವರು ನಿರ್ಮೂಲನೆ ಮಾಡ್ತಾರೆ. ಟೋಟಲ್ ಇದನ್ನ ಇಂಡಿಯಾದಿಂದ ತೆಗೆದಾಕ್ತಾರೆ. ಮೀಸೈಲ್ಸ್ ನ 2020 ಅಷ್ಟೊತ್ತಿಗೆ ತೆಗಿತಾರೆ. ಟ್ಯುಬರ್ಕ್ಯುಲೋಸಿಸ್ TB ಇದನ್ನ 2025ಗೆ ತೆಗಿತಾರೆ. ಈ 3 ನಿಮಗೆ ಡೇಟ್ಗಳು ಗೊತ್ತಿರಲಿ. ಇದು ಬಜೆಟ್ ಹೇಳಬೇಕಾದ್ರೆ ಸರ್ಟನ್ ಡೇಟ್ಸ್ ನಾವು ಇಟ್ಟಿರಬೇಕು. ಬಟ್ ಇದನ್ನ ಕೂಡ ಜೊತೆಗೆ ವೆಕ್ಟರ್ ಬಾರ್ನ್ ಬಂತು, ಕಂಬೈನ್ ಎವ್ರಿಥಿಂಗ್ ಅಂಡರ್ ಒನ್ ರೂಫ್. ಒಂದ್ಸತಿ ಇದನ್ನ ನೆನ್ಪಿಡಿ.
ಓಕೆ ರಿಪೀಟ್ ಮಾಡಲಾ? ಫಿಲಾರಿಸಿಸ್ ಮತ್ತು ಕಾಲಾ ಅಜಾರು 2017 ಡೆಡ್ಲೈನ್, ಮೀಸಲ್ಸ್ 2020 ಡೆಡ್ಲೈನ್, ಟಿ ಬಿ 2025 ಡೆಡ್ಲೈನ್. ಅಷ್ಟೊತ್ತಿಗೆ ನಾವು ಅದನ್ನು ರಿಮೂವ್ ಮಾಡ್ತೀವಿ. ಈಗ ವಿಲ್ ಟಾಕ್ ಅಬೌಟ್ ಝೀಕಾ. ಝೀಕಾ ಯಾವರಿಂದ ಕಾಸ್ ಮಾಡುತ್ತೆ? ಏಡಿಸಿಂದ ನಮಗೆ ಕಾಸ್ ಆಗುತ್ತೆ ಅಂತ ಗೊತ್ತು. ಯಾರಿಗೆ ಪ್ರಾಬ್ಲಮ್ ಕಾಸ್ ಆಗುತ್ತೆ? ಯಾರಿಗೆ ಪ್ರಾಬ್ಲಮ್ ಕಾಸ್ ಆಗುತ್ತೆ? ಇಲ್ಲಿರೋರು ಯಾರಿಗೂ ಎಫೆಕ್ಟ್ ಆಗಲ್ಲ ಝೀಕಾ. ಇಟ್ ಈಸ್ ಓನ್ಲಿ ಫಾರ್ ಎ ಪ್ರೆಗ್ನೆಂಟ್ ವುಮೆನಿಗೆ ಮಾತ್ರ ಎಫೆಕ್ಟ್ ಆಗೋದು. ಯಾಕೆ? ಇದು ಈ ಝೀಕಾ ಹೋಗಿ ಝೀಕಾ ವೈರಸ್ ಇದು ಕ್ಯಾರಿ ಮಾಡಿ ಎ ಬೇಬಿ ಆರ್ ಎ ಫೀಟಸ್ ವಿಚ್ ಇಸ್ ಇನ್ ದ ವೂಮ್ ಅದನ್ನ ಡಿಸ್ಟಾರ್ಟ್ ಮಾಡುತ್ತೆ. ಅದನ್ನ ಡಿಸ್ಟಾರ್ಟ್ ಅಂದ್ರೆ ಹೆಂಗೆ? ವಿತ್ ರೆಸ್ಪೆಕ್ಟ್ ಟು ದಿ ಬ್ರೈನ್ ಸ್ಮಾಲ್ ಬ್ರೈನ್ ಅಥವಾ ಸ್ಮಾಲ್ ಹೆಡ್ ಡೆವಲಪ್ಮೆಂಟ್ ಇದರಿಂದ ಕಾಸ್ ಆಗುತ್ತೆ. ಮಗುದು ಬರ್ತ್ ಆದ್ಮೇಲೆ ಗೊತ್ತಾಗುತ್ತೆ ಓಕೆ ಇದಕ್ಕೆ ಎಫೆಕ್ಟ್ ಆಗಿದೆ. ಇದಕ್ಕೆ ಏನಂತಾರೆ? ಮೈಕ್ರೋಸಿಫಲಿ. ನೆಕ್ಸ್ಟ್ ಇದು ದಿ ವೈರಸ್, ಫ್ಲಾವಿ ವೈರಸ್. ಸೊ ಒನ್ಸ್ ಅಗೇನ್ ನಾವು ಝೀಕಾ ಅಂದ್ರೆ ಯಾವುದು? ಅದಕ್ಕೆ ಇಲ್ಲೇ ಬರ್ದಿರೋದು ಇದನ್ನ ವೈರಸ್ ಅಂತಾನೆ ಕಾಸ್ ಆಗೋದು. ಫಸ್ಟ್ ಟೈಮ್ ಇದನ್ನ ಇವರು ನೋಡಿದ್ದು ಎಲ್ಲಿ? ಉಗಾಂಡದಲ್ಲಿ. ಉಗಾಂಡ ಇಲ್ಲಿ ಆಫ್ರಿಕಾ. ಕ್ಯಾಪಿಟಲ್ ಆಫ್ ಉಗಾಂಡ ಕಂಪಾಲ. ಈಕ್ವೇಟರ್ ಪಾಸ್ ಆಗುತ್ತೆ ಅದ್ರ ಮೇಲೆ ನೋಡಿ. ಈಕ್ವೇಟರ್ ಎಲ್ಲೆಲ್ಲಿ ಪಾಸ್ ಆಗುತ್ತೆ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಎಲ್ಲಿ ಪಾಸ್ ಆಗುತ್ತೆ? ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಎಲ್ಲಿ ಪಾಸ್ ಆಗುತ್ತೆ? ಈ ಮೂರನ್ನು ನೀವು ನೋಡಬೇಕು. ಇದ್ರ ಜೊತೆಗೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಂಡಿಯಾದಲ್ಲಿ ಯಾವ ಸ್ಟೇಟ್ ಮೇಲೆ ಪಾಸ್ ಆಗುತ್ತೆ ಅದು ಕೂಡ ನೀವು ಇದನ್ನ ಪ್ಯಾರಲ್ಲಿ ಬರ್ಕೊಂಡ್ರೆ ನೀವು ಅದನ್ನ ನೋಡ್ಕೊಬೇಕು ಕಂಪಲ್ಸರಿ. ಬಿಕಾಸ್ ಹೆಂಗಾದ್ರೂ ಕ್ವಶನ್ಸ್ ಅದನ್ನು ರೈಸ್ ಆಗ್ಬೋದು. ಅಂಡ್ ನೆಕ್ಸ್ಟ್ ನೋಡಿ, ದೆರ್ ಇಸ್ ನೋ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಫಾರ್ or vaccine currently available to treat Zika disease. The best form of prevention is protection. ಅದನ್ನ ಅಂಡರ್ಲೈನ್ ಮಾಡಿ. ಪ್ರಿವೆನ್ಷನ್ ಇಸ್ ಪ್ರೊಟೆಕ್ಷನ್ ಅಂಡರ್ಲೈನ್ ಮಾಡಿ. ಮೇನ್ಸ್ ಆನ್ಸರ್ ಬರಿಬೇಕಾದ್ರೆ ಹೆಲ್ತ್ ರಿಲೇಟೆಡ್ ಏನೇ ಬಂದ್ರು ಈ ವರ್ಡ್ ಅನ್ನು ಹಾಕಿ ಪ್ರಿವೆನ್ಷನ್. ಬಿಕಾಸ್ ಇವಾಗ ಇನ್ನೇ ನೀತಿ ಆಯೋಗ್ ನೆಕ್ಸ್ಟ್ ಬರುತ್ತೆ. ನೀತಿ ಆಯೋಗ್ ಪ್ರಾಪರ್ ವರ್ಕಿಂಗ್ ನಮ್ಗೆ ಲಾಸ್ಟ್ ಪ್ಲಾನ್ 12th ಪ್ಲಾನ್. ಇದಾದ್ಮೇಲೆ ನೆಕ್ಸ್ಟ್ ನೀತಿ ಆಯೋಗ. ಓಕೆನಾ? ಇದನ್ನ ಹೆಚ್ಚು ಕಮ್ಮಿ ಬೇಕೋ ಬೇಡೋ ಹೆಂಗೋ ತಳ್ತಿದ್ದಾರೆ. 2017 ಎಂಡ್ ಆಗುತ್ತೆ. 2017 ಅಂದ್ರೆ 2012 ಸ್ಟಾರ್ಟ್ ಆಗಿದ್ದು. ಅವಾಗಿಂದ ಥೀಮು ಹೆಲ್ತ್ ರಿಲೇಟೆಡ್ ಇಂಡಿಯನ್ ಗೌರ್ಮೆಂಟ್ ಇರೋದೇ ಒಂದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಆಲ್ವೇಸ್ ವಿ ಶುಡ್ ಪ್ರಿವೆಂಟ್. ಸೊ ಅದಕ್ಕೋಸ್ಕರ ಅವರು ಸೂಚೆಕ್ ಇರ್ಬೋದು, ಕ್ವಿಚೆಕ್ ಇರ್ಬೋದು, ಆಮೇಲೆ ಸ್ಕ್ರೀನಿಂಗ್ ಡಿವೈಸಸ್ ಇರ್ಬೋದು, ಎಷ್ಟೊಂದನ್ನು ತಂದ್ರು. ಈ ಟಿಬಿಗೂ ಕೂಡ ಇದನ್ನ ಏನು ಇದು ಸ್ಪುಟಮ್ ಟೆಸ್ಟ್ ಇದನ್ನ ಮಾಡೋದಕ್ಕೆ ಅವರು ವಿತಿನ್ ಎ ಸ್ಪ್ಯಾನ್ ಆಫ್ 24 hours ಅಲ್ಲಿ ಅದನ್ನ ಹೇಳತ್ತಾರ. ಎಲ್ಲದನ್ನು ಸ್ಕ್ರೀನಿಂಗ್ ತಂದ್ರು. ಬಿಕಾಸ್ ಫಸ್ಟ್ ನಾವು ಕಂಡುಹಿಡಿಬೇಕಲ್ಲ ಯಾರಿಗೆ ಏನು ಡಿಸೀಸ್ ಇದೆ ಅಂತ. ಆಮೇಲೆ ದೆನ್ ವಿ ಕ್ಯಾನ್ ಪ್ರಿವೆಂಟ್ ಇಟ್. ಸೊ ಅದಕ್ಕೋಸ್ಕರ 12th 5-year ಪ್ಲಾನ್ ಇಂದು ಹೆಲ್ತ್ ರಿಲೇಟೆಡ್ ಥೀಮ್ ಇರೋದೇ ಇದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಅದಕ್ಕೋಸ್ಕರ ನೀವು ಇವತ್ತಿಂದ ಎಲ್ಲೇ ಹಿಂದೂ ನ್ಯೂಸ್ ಪೇಪರ್ ಯಾವುದೇ ನ್ಯೂಸ್ ಪೇಪರ್ ನೋಡಿ, ಎಲ್ಲಾ ಕಡೆ ಪ್ರಿವೆನ್ಷನ್ ಅನ್ನೋ ವರ್ಡ್ ನೀವು ಹೆಲ್ತ್ ರಿಲೇಟೆಡ್ ಇದ್ದಾಗ ಬಂದೇ ಬರುತ್ತೆ.